Hello, Namaskara. Welcome back. Welcome to Namdipno channel. So, dear diploma students, if you are in any branch second sem, ಇವಾಗ ಮ್ಯಾಥ್ಸ್ 2 ಎಕ್ಸಾಮ್ ಇದೆ ನಿಮ್ಗೆ ಇಲ್ಲಿ. ಸೊ ಮ್ಯಾಥ್ಸ್ 2 ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಬಿಕಾಸ್ ವಿತಿನ್ 2 ಡೇಸ್ ನಿಮಗೆ ಎಕ್ಸಾಮ್ ಇದೆ. ಓಕೆ, ಸೊ ಇವಾಗ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್ 1 ವಿಡಿಯೋ ತಗೊಂಡ್ಬಂದಿದ್ದೆ. ಸ್ಟ್ರೈಟ್ ಲೈನ್ಸ್ ಮೇಲೆ 31 ಮಾರ್ಕ್ಸ್ ಕಂಪ್ಲೀಟ್ ಕವರ್ ಮಾಡಿದ್ದೆ. ಸಪೋರ್ಟ್ ಮಾಡಿ, ವ್ಯೂಸ್ ಹೋಗ್ತಾ ಇಲ್ಲ ಗೊತ್ತಿಲ್ಲ ಯಾಕೆ ಅಂತ. ನೀವು ಏನ್ ನೋಡ್ತೀರಾ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ. ಫಸ್ಟ್ ಥಿಂಗ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ತುಂಬಾ ಡೀಟೇಲ್ ಆಗಿ ಮಾಡಿದೀನಿ, ಎಫರ್ಟ್ ಆಗಿ ಮಾಡಿದೀನಿ. ಓಕೆ, ಕನ್ಫರ್ಮ್ ಆಗಿ ಹೇಳ್ತಾ ಇದೀನಿ, 2 ವಿಡಿಯೋ ನೋಡಿ ಡೆಫಿನೆಟ್ಲಿ ಪಾಸ್ ಆಗ್ತೀರಾ. 31 ಮಾರ್ಕ್ಸ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅಗೇನ್ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ತಗೊಂಡ್ಬಂದಿದ್ದೀನಿ. ಕಂಪ್ಲೀಟ್ 31 ಮಾರ್ಕ್ಸ್ ಮಾಡ್ತೀನಿ. ಎಲ್ಲಾ ಮಾಡಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು, ಸಪೋರ್ಟ್ ಮಾಡಬೇಕು. ಏನ್ ನೋಡ್ತೀರಾ ನಿಮ್ಮ ವಾಟ್ಸ್ಆಪ್ ಗ್ರೂಪ್, ಕಾಲೇಜ್ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅದನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೆ ಗೊತ್ತಾಗ್ಲಿ. ಸುಮಾರು ಜನಕ್ಕೆ ಗೊತ್ತಿರಲ್ಲ, ಅದಕ್ಕೆ ಲೈಕ್ಸ್ ಮಾಡಿ. ಅಷ್ಟೇ ಹೇಳೋದು, ನಾನು ಲೈಕ್ಸ್ ಮಾಡಿದಾಗ ವಿಡಿಯೋ ಇದು ಯೂಟ್ಯೂಬ್ ಪ್ರಮೋಟ್ ಮಾಡುತ್ತೆ, ನಂಬರ್ ಆಫ್ ವ್ಯೂಸ್ ಹೋಗ್ತಾ ಇರುತ್ತೆ. ಓಕೆ, ಗೊತ್ತಾಗುತ್ತೆ ಅವ್ರಿಗೆ. ಸೊ 2 ಚಾಪ್ಟರ್ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ನಿಮಗೆ ನೋಡಿ 5 ಚಾಪ್ಟರ್ ಬರುತ್ತೆ. 31 ಮಾರ್ಕ್ಸ್. ನಾ 2 ಚಾಪ್ಟರ್ ಓದಿ ಪಾಸ್ ಆಗ್ತೀರಾ ಅಂತ ಹೇಳಿದ್ದೆ. ಫಸ್ಟ್ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ 2 ಓದಿದ್ರೆ ನಿಮಗೆ 61 ಮಾರ್ಕ್ಸ್ ಬರುತ್ತೆ. ಈ ಥರ್ಡ್ ಚಾಪ್ಟರ್ ಇದೆಲ್ಲ, ಇದು ರಿಲೇಟಬಲ್ ಟು ಡಿಫ್ರೆನ್ಸಿಯೇಷನ್. ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಓಕೆ, ಇಲ್ಲಿ 29 ಮಾರ್ಕ್ಸ್ ಬರುತ್ತೆ. ಸೊ 61 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡಬಹುದು. ಸೇಮ್ ಪ್ಯಾಟರ್ನ್ ಬರುತ್ತೆ. ಪ್ಲಸ್ ಇದ್ರಲ್ಲಿ ಒಂದು 10 ಮಾರ್ಕ್ಸ್ ಅಂತಂದ್ರೆ ನೀವು ಇಂಟಿಗ್ರೇಷನ್ ಮುಟ್ಟೋದೇ ಬೇಕಾಗಿಲ್ಲ. ಯಾರು ಪಾಸ್ ಆಗ್ತೀರ ಅನ್ನೋರು ಸ್ಕೋರು ಮಾಡಬಹುದು. ಓಕೆ, ಇನ್ನೊಂದು ವಿಡಿಯೋ ಮಾಡ್ತೀನಿ. ಇದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 2. ಇದು ವಿಡಿಯೋ 1 ಬಂದು ಸ್ಟ್ರೈಟ್ ಲೈನ್ಸ್ ಬರುತ್ತೆ ನಿಮಗೆ. ವಿಡಿಯೋ 2 ಬಂದು ಡಿಫ್ರೆನ್ಸಿಯೇಷನ್ ಬರುತ್ತೆ. ಅಂಡ್ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಡೈರೆಕ್ಟ್ ಆಗಿ ಊಟಗಳನ್ನ ಟೈಮ್ ವೇಸ್ಟ್ ಮಾಡಿದಿರಾ. ಓಕೆ, ಸೊ ಬ್ಲೂ ಪ್ರಿಂಟ್ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಓಕೆ, ಹೆಂಗೆ ಸ್ಟ್ರೈಟ್ ಲೈನ್ಸ್ ಅಲ್ಲಿ ಬರುತ್ತೋ 31 ಮಾರ್ಕ್ಸ್, ಸೇಮ್ ಪ್ಯಾಟರ್ನ್ ಡಿಫ್ರೆನ್ಸಿಯೇಷನ್ ಅಲ್ಲಿ ಬರುತ್ತೆ. 1 by 1 ನೋಡ್ತಾ ಹೋಗೋಣ. ಸೊ ಇದು ಈ ತರ ಅಪ್ಡೇಟ್ಸ್ ಬರಬೇಕು ಅಂದ್ರೆ ND ಅಕಾಡೆಮಿದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ, ಅಫಿಷಿಯಲ್ ವಾಟ್ಸ್ಆಪ್ ಚಾನಲ್ ಇದೆ. ಎಲ್ಲ ಚೆಕ್ ಮಾಡಿ. ಕೆಳಗಡೆ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಇರುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅಲ್ಲಿ ಇರುತ್ತೆ. ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಆಮೇಲೆ ನಿಮಗೆ ಇದು ಏನ್ ವಿಡಿಯೋಸ್ ನೋಡ್ತಾ ಇದ್ದೀನಿ, ವಿಡಿಯೋಸ್ ಮಾಡ್ತಾ ಇದ್ದೀನಿ, ಮತ್ತೆ ಕಂಟೆಂಟ್ಸ್ ಇಡ್ತೀನಿ, ಎಲ್ಲಾನು ನಮ್ ಡಿಪ್ಲೊಮೋ ಆಪ್, ND ಅಕಾಡೆಮಿ ಆಪ್ ಅಂದ್ರೆ ನಮ್ ಡಿಪ್ಲೊಮೋ ಆಪ್ ಅಲ್ಲಿ ಇರುತ್ತೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಬಹುದು. ನಾನು ನೋಡಿಸ್ತೀನಿ ಎಲ್ಲಿ ಅಂತ. ಯಾಕೆ ಮಾಡ್ತಾ ಇದೀನಿ ಅಂದ್ರೆ ಸುಮಾರು ಜನ ಸ್ಟೂಡೆಂಟ್ಸ್ ಗೊತ್ತಿರಲ್ಲ. ಓಕೆ, ಸೊ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನಮ್ ಡಿಪ್ಲೊಮಾ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ನಮ್ ಡಿಪ್ಲೊಮಾ ಆಪ್ ಅಂತ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ನಮ್ ಡಿಪ್ಲೊಮಾ ಯೂಟ್ಯೂಬ್ ಚಾನಲ್ ಇದು. ಓಕೆ, ಸೊ ಇಲ್ಲಿ ಇದು ಬಂದ್ರೆ ಹೋಮ್ ಸ್ಕ್ರೀನ್ ಬರುತ್ತೆ ನಿಮ್ಗೆ. ದಿಸ್ ಇಸ್ ದ ಹೋಮ್ ಸ್ಕ್ರೀನ್. ಓಕೆ, ಇದು ಹೋಮ್ ಸ್ಕ್ರೀನ್ ಆಗುತ್ತೆ ನಿಮ್ಗೆ. ಇಲ್ಲಿ ಬ್ರೌಸ್ ಮಾಡಿದ್ರೆ ನಿಮ್ಗೆ ಬರುತ್ತೆ ನೋಡಿ. ಇಲ್ಲೇ ಲಿಂಕ್ಸ್ ಇದೆ ನಿಮ್ಗೆ. ಯೂಟ್ಯೂಬ್, ಫೇಸ್ಬುಕ್ ಅಂತ ಕನೆಕ್ಟ್ ಮಾಡಬೇಕು ಅಂದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಇದೆ ನಿಮ್ಗೆ. ಜಾಯ್ನ್ ಆಗ್ಬೋದು, ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ಟೋರ್ಸ್ ಬಂದ್ರೆ ನಿಮಗೆ ಕಂಟೆಂಟ್ ಸಿಗುತ್ತೆ ನಿಮ್ಗೆ. ಸೊ ಇವಾಗ ಫ್ರೀ ಮೆಟೀರಿಯಲ್ ಎಲ್ಲಿ ಇಟ್ಟಿರ್ತೀನಿ ಅಂತಂದ್ರೆ ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇದು ಕ್ಲಿಕ್ ಮಾಡಿ ಇಲ್ಲಿ. ಸೊ ಇಲ್ಲಿ ಬಂದಾಗ ನಿಮಗೆ ಒಂದ್ ನಿಮಿಷ. ಸೊ ಇಲ್ಲಿ ಬಂದಾಗ ಫ್ರೀ ಮೆಟೀರಿಯಲ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಫ್ರೀ ಮೆಟೀರಿಯಲ್ ಅಂತ ಬಂದ್ರೆ ನಿಮ್ಗೆ ನೋಡಿ, ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ, ವಿಡಿಯೋಸ್ ಇದೆ, ಟೆಸ್ಟ್ಗಳಿದಾವೆ. ರಿಲೇಟಬಲ್ ಟೆಸ್ಟ್ DCT ಆಗಿರ್ಬೋದು, ಯಾವ್ದಕ್ಕನ ಆಗಿರ್ಬೋದು, ಎಲ್ಲ ಇಲ್ಲಿ ಪ್ಲೇಸ್ ಮಾಡಿದೀನಿ. ಡಾಕ್ಯುಮೆಂಟ್ಸ್ ಬಂದಾಗ ನೋಡಿ, ಇಲ್ಲಿ C25 ಸಿಲೆಬಸ್ ನೋಟ್ಸ್ ಬರುತ್ತೆ, DCT ಮೆಟೀರಿಯಲ್ ಬರುತ್ತೆ. ವಿಡಿಯೋಸ್ ಬಂದಾಗ ಅಷ್ಟೇ ನೋಡಿ, ಇಲ್ಲಿ C25 ಮ್ಯಾಥ್ಸ್ 2 ವಿಡಿಯೋ ಲೆಕ್ಚರ್ಸ್ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಚಾಪ್ಟರ್ ವೈಸ್ ಇಟ್ಟಿದ್ದೀನಿ ನಾನು ನಿಮ್ಗೆ. ಎಲ್ಲ ನೋಡಬಹುದು. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಎಲ್ಲ ಯೂಟ್ಯೂಬ್ ಲಿಂಕ್ಸ್ ನಿಮ್ಗೆ ಇಲ್ಲಿ ಡಿಫ್ರೆನ್ಸ್ ಪ್ಲೇಸ್ ಮಾಡಿಲ್ಲ. ಸ್ಟ್ರೈಟ್ ಲೈನ್ಸ್ ಪ್ಲೇಸ್ ಮಾಡಿದೀನಿ ನೋಡಿ. ಸುಮಾರು ವಿಡಿಯೋಸ್ ಪ್ಲೇಸ್ ಮಾಡಿದೀನಿ ಆಲ್ರೆಡಿ ನಿಮಗೆ. ಇವೆಲ್ಲ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ. ಎಲ್ಲ ಫ್ರೀ ಕಂಟೆಂಟ್ಸ್ ಯು ಕ್ಯಾನ್ ಯುಟಿಲೈಸ್. ಅದೇ ತರ ಡಾಕ್ಯುಮೆಂಟ್ಸ್ ಬಂದ್ರೆ ನಿಮ್ಗೆ ಇಲ್ಲಿ ನೋಟ್ಸ್ ಇವೆಲ್ಲ ಇಲ್ಲಿ ಬರುತ್ತೆ. C25 ನೋಟ್ಸ್ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಡಿಫ್ರೆಂಟ್ ಬ್ರಾಂಚಸ್. ಅದನ್ನೇ ಹೇಳೋದು ನಾನು ನಿಮ್ಗೆ ಏನ್ ಸಿಗುತ್ತೋ ನೋಟ್ಸ್ ನಾನು ಸೆಂಡ್ ಮಾಡಿ ಎಲ್ಲ ಇಲ್ಲಿ ಪ್ಲೇಸ್ ಮಾಡ್ತೀನಿ. ಇದನ್ನ ಡೌನ್ಲೋಡ್ ಮಾಡ್ಕೊಬಹುದು ನೀವು ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ C25 ಮ್ಯಾಥ್ಸ್ 1 ಹೋದ್ರೆ ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಮಾಡಲ್ ಕ್ವೆಶ್ಚನ್ ಪೇಪರ್ ಇದೆ. ಇವೆಲ್ಲ ಡೌನ್ಲೋಡ್ ಮಾಡ್ಕೊಬಹುದು, ನಿಮ್ಮ ಶೇರ್ ಮಾಡಬಹುದು, ಪ್ರಿಂಟ್ ಔಟ್ ತಗೊಬಹುದು ನೀವು ಇದನ್ನ. ಸೊ ಅದೇ ತರ ನಿಮ್ಗೆ ಹೇಳ್ತಾ ಇರೋದು ಕಂಟೆಂಟ್ಸ್ ನಿಮಗೆ. ಓಕೆ, ಇವಾಗ ಕಂಪ್ಯೂಟರ್ ಸೈನ್ಸ್ ಬಂದ್ರೆ ಪೈಥಾನ್ ಕೇಳ್ತಾ ಇದ್ರಿ, ಸೆಕೆಂಡ್ ಸೆಮ್ ಪೈಥಾನ್ ಪ್ರೋಗ್ರಾಮಿಂಗ್ ನೋಡಿ ಎಲ್ಲ ಇಟ್ಟಿದ್ದೀನಿ. ಮಾಡಲ್ ಕ್ವೆಶ್ಚನ್ ಪೇಪರ್ ನಂಗೆ ಹೆಂಗ್ ಸಿಗುತ್ತೋ ಎಲ್ಲ ಇಡ್ತಾ ಹೋಗ್ತೀನಿ. ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಏನು ನೋಡ್ತೀರಾ, ನಮ್ಗೆ ಏನ್ ಕಂಟೆಂಟ್ಸ್ ಇದನ್ನ ಕಳ್ಸಿದ್ರೆ ಇದೊಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೀನಿ. ಹುಡುಗರೆಲ್ಲ ಕಂಪ್ಲೀಟ್ ಯುಟಿಲೈಸ್ ಮಾಡ್ಕೊಬಹುದು. ಇದಕ್ಕೇನ್ ಕಾಸೇನಿರಲ್ಲ. ಓಕೆ, ಫಾರ್ ದಿಸ್ ಒನ್ ಎಲ್ಲ ಇಲ್ಲಿರುತ್ತೆ ನಿಮಗೆ. ಕಂಪ್ಲೀಟ್ ಬಂದು ಚೆಕ್ ಮಾಡಿ. ವಿಡಿಯೋಸ್ ಆಗಲಿ ಬ್ರಾಂಚ್ ವೈಸ್ ಪ್ಲೇಸ್ ಮಾಡಿದ್ದೀನಿ. ಟೆಸ್ಟ್ಗಳು ಇಟ್ಟಿದ್ದೀನಿ. ಯು ಕ್ಯಾನ್ ಟೇಕ್ ದ ಮಾಕ್ ಟೆಸ್ಟ್. ಎಲ್ಲ ಫ್ರೀ ಇವೆಲ್ಲ. ಓಕೆ, ಇವೆಲ್ಲ ಫ್ರೀ ಕಂಟೆಂಟ್ಸ್ ನಾನು ಹೇಳ್ತಾ ಇರೋದು ನಿಮಗೆ. ಎಲ್ಲಿರುತ್ತೆ ಅಂದ್ರೆ ಹೋಮ್ ಸ್ಕ್ರೀನ್ ಅಲ್ಲಿ 3 ಡಾಟ್ಸ್ ಪ್ಲೇಸ್ ಮಾಡಿ. ಇಲ್ಲಿ ಪ್ಲೇಸ್ ಮಾಡಿ ಮತ್ತೆ ಫ್ರೀ ಮೆಟೀರಿಯಲ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಬರುತ್ತೆ. ಸೊ ಇದು ಆಪ್ ಸ್ಟೋರ್ಗೂ ಅವೈಲೇಬಲ್ ಇದೆ, ಮತ್ತೆ ಪ್ಲೇ ಸ್ಟೋರ್ಗೂ ಅವೈಲೇಬಲ್ ಇದೆ. ಆಪ್ ಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಆಗ್ಲಿಲ್ಲ ಅಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ, ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಇಂಟಿಮೇಟ್ ಮಾಡ್ತೀನಿ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ. ಓಕೆ, ಸೊ ವಿಡಿಯೋ ಬರೋದಾದ್ರೆ ನಿಮಗೆ ಇಷ್ಟು ಇನ್ಫಾರ್ಮೇಶನ್ ಎಲ್ಲಿರುತ್ತೆ ಅಂತ ಹೇಳೋದಕ್ಕೆ. ಸೊ ಅದೇ ಚಾನಲ್ ಜಾಯ್ನ್ ಆಗಿ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಏನಿದ್ರು ಕಾಂಟ್ಯಾಕ್ಟ್ ಮಾಡಿ, ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನನಗೆ. ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನನಗೆ ಡೀಟೇಲ್ಸ್ ಸಿಗುತ್ತೆ ನಿಮಗೆ. ಸೊ ದಿಸ್ ಇಸ್ ದ ಡಿಫ್ರೆನ್ಸಿಯೇಷನ್ ಸಿಲೆಬಸ್. ತುಂಬಾ ಸಿಂಪಲ್ ಮಾಡಿದಾನೆ ಗುರು, ತುಂಬಾ ಸಿಂಪಲ್ ಮಾಡಿದಾನೆ. ಇಷ್ಟು ಸಿಂಪಲ್ ಯಾಕೆ ಮಾಡಿದಾನೋ ನನಗೆ ಒಂದ್ಸಲ ಬೇಜಾರಾಗುತ್ತೆ. ಯಾಕಂದ್ರೆ ಇಷ್ಟು ಸಿಂಪಲ್ ಮಾಡ್ಬಿಟ್ಟು ನಿಮಗೆ ಇಂಜಿನಿಯರಿಂಗ್ ಓದೋಕೆ ತುಂಬಾ ಕಷ್ಟ ಆಗುತ್ತೆ.
ನೋಡಿ ಜಸ್ಟ್ ಫಸ್ಟ್ ಪ್ರಿನ್ಸಿಪಲ್ಸ್ ಇದೆ, ಅದಕ್ಕೆ ಡೆರಿವೇಷನ್ಸ್ ಏನ್ ಕೇಳಲ್ಲ ನಿಮಗೆ. ಸ್ಟ್ಯಾಂಡರ್ಡ್ ಡೆರಿವೇಷನ್ಸ್ ಇದೆ, ಒಂದು 24 ಫಾರ್ಮುಲಾ, ಒಂದು 18 ಫಾರ್ಮುಲಾ, ಪ್ಲಸ್ ಪ್ರಾಡಕ್ಟ್ ರೂಲು, ಕೋಶೆಂಟ್ ರೂಲು, ಕಾಂಪೋಸಿಟ್ ಫಂಕ್ಷನ್, ಫಂಕ್ಷನ್ ಆಫ್ ಎ ಫಂಕ್ಷನ್, ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ, ಮತ್ತೆ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಇಷ್ಟಕ್ಕೆ ನಿಮಗೆ 31 ಮಾರ್ಕ್ಸ್ ಇಟ್ಟಿದ್ದಾನೆ. ಆಕ್ಚುಲಿ ಪ್ರೀವಿಯಸ್ ಇಯರ್ ಕಂಪೇರ್ ಮಾಡಿದ್ರೆ ಅಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಇಟ್ಟಿದ್ದಾವೆ, ಅವೆಲ್ಲ ಇಲ್ವೇ ಇಲ್ಲ ನಿಮಗೆ ಇದರಲ್ಲಿ. ಓಕೆ, ಸೊ ಇಷ್ಟಿದೆ, ವಾಟ್ ಎವರ್ ಇಟ್ ಮೇ ಬಿ ಅವ್ರು ಕೊಟ್ಟಿದ್ದಾರೆ. ಸೊ ಮಾಡ್ಕೊಂಡು ಹೋಗೋಣ ಒನ್ ಬೈ ಒನ್. ಸೊ ಇದು ನಿಮಗೆ ಫಾರ್ಮುಲಾಸ್ ಬರೋದು. ಬಗ್ಗೆ ಫಾರ್ಮುಲಾಸ್ ಬಂದು 5 ಡಿಫ್ರೆಂಟ್ ಕ್ಯಾಟಗರಿ ಡಿವೈಡ್ ಮಾಡಿದೀನಿ. ಆಲ್ಜಿಬ್ರಾಯಿಕ್, ಟ್ರಿಗ್ನೋಮೆಟ್ರಿಕ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್, ಎಕ್ಸ್ಪೋನೆನ್ಷಿಯಲ್, ಲಾಗರಿಥಮಿಕ್. ಓಕೆ, ಅದ್ರಲ್ಲಿ ನಿಮ್ಗೆ ಆಕ್ಚುಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಇಲ್ಲ ನಿಮ್ಗೆ, ಇಲ್ಲಿ ಬರೀ ಇಷ್ಟೇ ಇರೋದು ನಿಮ್ಗೆ. ಓಕೆ, ಇದೊಂದು 6 ಫಾರ್ಮುಲಾ ಬಿಟ್ಬಿಡಿ, ಇದು ಕೊಟ್ಟಿದ್ದೀನಿ, ಬಟ್ ಗಮನಕ್ಕಿರಲಿ, ಯಾಕಂದ್ರೆ ನೆಕ್ಸ್ಟ್ ನಿಮ್ಗೆ ಬೇಕಾಗತ್ತೆ. ಸೊ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನಿಲ್ಲ, ಡಿಫ್ರೆನ್ಶಿಯೇಟ್ ಮಾಡೋದು ವ್ಯಾಲ್ಯೂನ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು ಟೈಮ್, ಅಷ್ಟೇನೇನು ಇಲ್ಲ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್, ಕೆ ಅಂದ್ರೆ ಕಾನ್ಸ್ಟೆಂಟ್, ದಿಸ್ ಇಸ್ ಎ ಕಾನ್ಸ್ಟೆಂಟ್, ಇದನ್ನ ಕಾನ್ಸ್ಟೆಂಟ್ ಅಂತ ಕರಿತೀನಿ. ಕಾನ್ಸ್ಟೆಂಟ್ ಇಸ್ 0, ಕಾನ್ಸ್ಟೆಂಟ್ ಇಂಟು ಎಕ್ಸ್ ಅಂದ್ರೆ ಕೆ ಬರುತ್ತೆ, ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಆಗುತ್ತೆ. ನೆಕ್ಸ್ಟ್ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್, ಎಕ್ಸ್ ಸ್ಕ್ವೇರ್ ಬಂದು 2x ಬರುತ್ತೆ, ಎಕ್ಸ್ ಕ್ಯೂಬ್ ಬಂದು 3x ಸ್ಕ್ವೇರ್ ಬರುತ್ತೆ. ಸೊ ಎಕ್ಸ್ ಟು ದ ಪವರ್ ಆಫ್ ಎನ್ ಅಂದ್ರೆ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಸೊ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಡಿಫ್ರೆನ್ಸಿಯೇಷನ್ ಅಲ್ಲಿ ಪವರ್ಸ್ ಬಂದು ಡಿಕ್ರೀಸ್ ಆಗುತ್ತೆ. ನೋಡಿ, ಎಕ್ಸ್ ಕ್ಯೂಬ್ ಗೆ 3x ಸ್ಕ್ವೇರ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಗೆ 2x ಬರುತ್ತೆ, ಡಿಕ್ರೀಸ್ ಆಗ್ತಾ ಬರುತ್ತೆ. ಅದಕ್ಕೆ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ರೂಟ್ ಎಕ್ಸ್ ಗೆ 1/2 ರೂಟ್ ಎಕ್ಸ್ ಬರುತ್ತೆ, 1/x ಗೆ -1/x ಸ್ಕ್ವೇರ್ ಬರುತ್ತೆ. ಮತ್ತೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇದೆಲ್ಲ ಬರ್ಕೊಬೇಕು ನೀವು. ಸೈನು, ಕಾಸು, ಟ್ಯಾನು, ಇದು ಪ್ಯಾರಾಮೀಟರ್ ಫಾಲೋ ಅಪ್ ಮಾಡಿ. ಸೈನು, ಕಾಸು, ಟ್ಯಾನು, ಟ್ಯಾನ್ ಉಲ್ಟಾ ಕಾಟು, ಕಾಸ್ ಉಲ್ಟಾ ಸಿಕೆಂಟ್, ಸೈನ್ ಉಲ್ಟಾ ಕೊಸಿಕೆಂಟ್, ಹಿಂಗ್ ಬರುತ್ತೆ ನಿಮ್ಗೆ. ಸೈನ್ ಎಕ್ಸ್ ಗೆ ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಗೆ ಸೈನ್ ಎಕ್ಸ್ ಬರುತ್ತೆ, ಟ್ಯಾನ್ ಎಕ್ಸ್ ಗೆ ಸೀಕೆಂಟ್ ಎಕ್ಸ್ ಬರುತ್ತೆ, ಸಾರಿ ಸೀಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಕಾಟ್ ಎಕ್ಸ್ ಗೆ ಮೈನಸ್ ಕೊಸಿಕೆಂಟ್ ಸ್ಕ್ವೇರ್ ಎಕ್ಸ್ ಬರುತ್ತೆ, ಸೀಕೆಂಟ್ ಎಕ್ಸ್ ಗೆ ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಬರುತ್ತೆ, ಕೊಸಿಕೆಂಟ್ ಎಕ್ಸ್ ಗೆ ಮೈನಸ್ ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ಬರುತ್ತೆ. ನಿಮ್ಗೆ ಒಂದಿಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಸರ್ ಈ ಕಡೆ ಮೈನಸ್ ಬಂದಿದೆ, ಈ ಕಡೆ ಪ್ಲಸ್ ಬಂದಿದೆ, ಯಾವ್ದಾವ್ದು ಒಂದು ಪ್ಲಸ್ ಬಂದಿದೆ ಮೈನಸ್ ಬಂದಿದೆ ಅಂದ್ರೆ, ನೋಡಿ ಯಾವುದಕ್ಕೆ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾದ್ರೆ ಸಿ ಬರುತ್ತೆ. ನೋಡಿ ಡಿಫ್ರೆನ್ಸಿಯೇಷನ್ ಮಾಡ್ಬೇಕಾದ್ರೆ ಸಿ ಬರುತ್ತೆ, ಈ ಕಡೆ ಮೈನಸ್ ಬರುತ್ತೆ. ನೋಡಿ ಸಿ ಬಂದಿದೆ, ಮೈನಸ್ ಬಂದಿದೆ, ಸಿ ಬಂದಿದೆ, ಮೈನಸ್ ಬಂದಿದೆ, ಸಿ ಬಂದಿದೆ, ಮೈನಸ್ ಬಂದಿದೆ. ಸೊ ಈ ತರ ಗಮನ ಇಟ್ಕೊಳ್ಳಿ, ಇದೆಲ್ಲ ಶಾರ್ಟ್ ಟ್ರಿಕ್ಸ್, ಇದೆಲ್ಲ DCT ಕೋಚಿಂಗ್ ಅಲ್ಲಿ ತುಂಬಾ ಎಫೆಕ್ಟಿವ್ ಆಗಿ ಹೇಳ್ಕೊಡ್ತೀನಿ ನಿಮಗೆ, ಟೆಂಪರರಿ ಗೊತ್ತಾಗ್ಲಿ ಅನ್ಬಿಟ್ಟು. ಸೊ ಎಕ್ಸ್ಪೋನೆನ್ಷಿಯಲ್ ಬಂದು ಇ ಟು ದ ಪವರ್ ಆಫ್ ಎಕ್ಸ್ ಬಂದು ಇ ಟು ದ ಪವರ್ ಆಫ್ ಎಕ್ಸ್, ಇದು ಒಂದೇ ಬಡ್ಡಿ ಮಗೊಂದು ಕರೆಕ್ಟ್ ಆಗಿರೋದು, ಸೇಮ್ ಇ ಟು ದ ಪವರ್ ಆಫ್ ಎಕ್ಸ್, ಇ ಟು ದ ಪವರ್ ಆಫ್ ಎಕ್ಸ್. ಆಮೇಲೆ ಕಾನ್ಸ್ಟೆಂಟ್ 0, ಕಾನ್ಸ್ಟೆಂಟ್ ಅಂದ್ರೆ 0, ಕಾನ್ಸ್ಟೆಂಟ್ ಅಂದ್ರೆ ಎನಿಥಿಂಗ್, ಇಟ್ ಕ್ಯಾನ್ ಬಿ 1, 0, A, B, C, ಯಾವ್ದು ಬೇಕಾಗಿರ್ಬೋದು, ನೀನು ನಾನು ಎಲ್ಲ ಆಗಿರ್ಬೋದು. ಎ ಟು ದ ಪವರ್ ಆಫ್ ಎಕ್ಸ್ ಬಂದು ಎ ಟು ದ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎ ಬರುತ್ತೆ. ಇದು ನಿಮಗೆ ಇಲ್ಲ, ಈ ಪಾರ್ಟ್ ಇಲ್ಲ ಸದ್ಯಕ್ಕೆ ಬಿಟ್ಬಿಡೋಣ. ಆಮೇಲೆ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಬಂದು 1/x, ಈ ಬಡ್ಡಿ ಬಂದು ತುಂಬಾ ಪ್ಲೇ ಆಗುತ್ತೆ 1/x. ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಇಸ್ 1/x. ಸೊ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್, ಇವೆಲ್ಲ ಬಯಾಟ್ ಮಾಡಬೇಕು, ನೋ ಅದರ್ ಆಪ್ಷನ್ಸ್. ಬಯಾಟ್ ಮಾಡಿದ್ರೆ ನೋ ಇಶ್ಯೂ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಮೇನ್ ಫಾರ್ಮುಲಾಸ್ ಬಂದ್ರೆ ನಿಮಗೆ ಡಿಫ್ರೆನ್ಸಿಯೇಷನ್ ಇಸ್ ವೆರಿ ಈಸಿ. ಇದು ಬಿಟ್ರೆ ನಿಮಗೆ ಬರೋದು ಪ್ರಾಡಕ್ಟ್ ರೂಲ್. 2 ಫಂಕ್ಷನ್ ಪ್ಲಸ್ ಮೈನಸ್ ಬಂದ್ರೆ ಸಪರೇಟ್ ಆಗಿರುತ್ತೆ, ಜೊತೆಯಾಗಿ ಬಂದ್ರೆ ಪ್ರಾಡಕ್ಟ್ ರೂಲ್. ಅದನ್ನೇ ಹೇಳೋದು, ಇಬ್ರು ಜೊತೆ ಆಗ್ಬಿಟ್ರೆ ಬಾರಿ ಕಷ್ಟ, ಇಬ್ರು ಕೋತಿಗೆ ಜೊತೆ ಆಗ್ಬಿಟ್ರೆ ಬಾರಿ ಕಷ್ಟ, ಸುಮ್ನಿರಲ್ಲ, ಯಾರದ್ನೆಲ್ಲ ಹಾಳು ಮಾಡ್ಬಿಡ್ತಾರೆ. ಹಂಗೆ ಇದು ಅಷ್ಟೇ, 2 ಪ್ರಾಡಕ್ಟ್ ರೂಲ್, 2 ಫಂಕ್ಷನ್. 2 ಫಂಕ್ಷನ್ ಬಂದಾಗ ಸೊ ಪ್ರಾಡಕ್ಟ್ ರೂಲ್ ಇಸ್ ಗಿವನ್ ಬೈ, ಸೊ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಫಸ್ಟ್ y ಬರುತ್ತೆ, y ನ ಡಿಫ್ರೆನ್ಶಿಯೇಟ್ ಮಾಡಿದಾಗ dy/dx ಅಂತ ಬರುತ್ತೆ. ಅಥವಾ ಐ ಕ್ಯಾನ್ ರೈಟ್ y ಡ್ಯಾಶ್, ಅಥವಾ ಐ ಕ್ಯಾನ್ ರೈಟ್ y1, ಹೆಂಗ್ ಬೇಕಾ ಬರೀಬಹುದು. dy/dx ಅಂದ್ರೆ ಒಂದೇನೆ, y ಡ್ಯಾಶ್ ಅಂದ್ರೆ ಒಂದೇನೆ, y1 ಅಂದ್ರೆ ಒಂದೇನೆ, ಎಲ್ಲ ಒಂದೇನೆ. ಸೊ ಏನು ಅಂತಂದ್ರೆ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್. ಸೊ ಇದನ್ನ u v ಅನ್ಕೊಂಡ್ರೆ u v ಡ್ಯಾಶ್ ಪ್ಲಸ್ v u ಡ್ಯಾಶ್, ಸಿಂಪಲ್ ಆಗಿ ನಾವು ಹಾಕೊಂಡ್ಬಿಡಿ. ಡಿಫ್ರೆನ್ಸಿಯೇಷನ್ ಪ್ರಾಡಕ್ಟ್ ರೂಲ್, u v ಕೊಡ್ತಾನೆ, u v ಡ್ಯಾಶ್ ಪ್ಲಸ್ v u ಡ್ಯಾಶ್, ಅಷ್ಟೇ, ಏನು ಇಲ್ಲ. ಏನು ಅಂತಂದ್ರೆ ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಬೇಕು, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಬೇಕು, ಸಾರಿ ಸೆಕೆಂಡ್ ಫಂಕ್ಷನ್ ಹಂಗೆ ಬರ್ಕೊಬೇಕು, ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಅದಕ್ಕೆ u v ಡ್ಯಾಶ್ ಪ್ಲಸ್ v u ಡ್ಯಾಶ್, ಅಷ್ಟೇ, ಏನು ಇಲ್ಲ. ಸಿಂಪಲ್ ಮೆಥಡ್ ಹೇಳ್ಕೊಡ್ತೀನಿ, ಫಾಲೋ ಅಪ್ ಮಾಡಿ. ಇದು ಬಿಟ್ರೆ ನಿಮ್ಗೆ ಬರೋದು ಕೋಶೆಂಟ್ ರೂಲ್. ಕೋಶೆಂಟ್ ರೂಲ್ ಅಂದ್ರೆ ಗೊತ್ತಲ್ವಾ, ಕೋಶೆಂಟ್ ಅಂದ್ರೆ ಏನು, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಬರುತ್ತೆ. ನೋಡಿ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಬರುತ್ತೆ, ಇಲ್ಲೊಂದು ಫಂಕ್ಷನ್ ಬರುತ್ತೆ, ಇಲ್ಲೊಂದು ಫಂಕ್ಷನ್ ಬರುತ್ತೆ, ಮೇಲೊಂದು ಫಂಕ್ಷನ್ ಕೆಳಗೊಂದು ಫಂಕ್ಷನ್, ಈ ತರ ಬಂತು ಅಂದ್ರೆ ಕೋಶೆಂಟ್ ರೂಲ್. ಇದಕ್ಕೇನ್ ಫಾರ್ಮುಲಾ, ಡಿನಾಮಿನೇಟರ್ ಸ್ಕ್ವೇರ್. ಡಿನಾಮಿನೇಟರ್ ಸ್ಕ್ವೇರ್ ಬರ್ಕೊಂಡ್ಬಿಟ್ಟು ಇಲ್ಲಿ ನ್ಯೂಮರೇಟರ್ ಬರ್ಬೇಕಾದ್ರೆ ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್, ಇಷ್ಟೇ ಕೋಶೆಂಟ್ ರೂಲ್. ನೋಡಿ ಅದಕ್ಕೆ u v ಅಂತ ಬರ್ಕೊಂಡ್ಬಿಟ್ರೆ u ಬಂದು ನ್ಯೂಮರೇಟರ್, v ಬಂದು ಡಿನಾಮಿನೇಟರ್, ಡಿನಾಮಿನೇಟರ್ ಸ್ಕ್ವೇರ್ v ಸ್ಕ್ವೇರ್, v u ಡ್ಯಾಶ್ ಮೈನಸ್ u v ಡ್ಯಾಶ್, ಫಸ್ಟ್ ಸೆಕೆಂಡ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್, ಈ ತರ ಸೆಕೆಂಡ್ ಫಸ್ಟ್ ತಗೊಂಡಾಗ
ಇಲ್ಲ ನ್ಯೂಮರೇಟರ್ ಡಿನಾಮಿನೇಟರ್ ತಗೊಂಡಾಗ ಡಿನಾಮಿನೇಟರ್ ಫಸ್ಟ್ ಬರ್ಕೊಬೇಕು, ನ್ಯೂಮರೇಟರ್ ಡಿಫ್ರೆನ್ಶಿಯೇಟ್ ಮಾಡಬೇಕು, ಮೈನಸ್ ನ್ಯೂಮರೇಟರ್ ಬರ್ಕೊಬೇಕು, ಡಿಫ್ರೆನ್ಶಿಯೇಟ್ ಡಿನಾಮಿನೇಟರ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದು ಕೋಶೆಂಟ್ ರೂಲ್, ಸಿಂಪಲ್ ಇದೆ, ಬೈ ಹಾರ್ಟ್ ಮಾಡಿ. ಇದು ಬಿಟ್ರೆ ನಿಮಗೆ ಬರೋದು ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಸಕ್ಸೆಸಿವ್ ಅಂತಂದ್ರೆ ಮಲ್ಟಿಪಲ್ ಡಿಫ್ರೆನ್ಸಿಯೇಷನ್ಸ್ ಅಂದ್ಬಿಟ್ಟು ಒಂದು ಫಂಕ್ಷನ್ ತಗೊಂಡು ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೋದು. ಎಲ್ಲಿ ತನಕ ಅಂತಂದ್ರೆ ಸೆಕೆಂಡ್ ಆರ್ಡರ್ ವರ್ಗು. ಸೆಕೆಂಡ್ ಆರ್ಡರ್ ಅಂದ್ರೆ 2 ಸಲಿ. ನೋಡಿ, ನೀವು y ತಗೊಂತೀರಾ, ಒಂದ್ಸಲಿ ಡಿಫ್ರೆನ್ಶಿಯೇಟ್ ಮಾಡ್ತೀರಾ, ಒನ್ ಟೈಮ್ ಮಾಡಿದಾಗ y ಡ್ಯಾಶ್ ಬರುತ್ತೆ. ಯೂಶಲಿ ನೀವು ಹಿಂಗ್ ಬರ್ಕೊಂಡು ಹೋಗೋದು, dy/dx d²/dx² ಬರುತ್ತೆ. ಇದನ್ನ ಬೇಕಾದ್ರೆ y ಡ್ಯಾಶ್ ಬರಿಬಹುದು. ಇನ್ನೊಂದ್ಸಲಿ ಮಾಡಿದಾಗ y ಡಬಲ್ ಡ್ಯಾಶ್ ಆಗುತ್ತೆ. ನೋಡಿ, 1 ಟೈಮ್ 2 ಟೈಮ್ y ಬಂದು y ಡ್ಯಾಶ್ ಆಗುತ್ತೆ, y ಡಬಲ್ ಡ್ಯಾಶ್ ಆಗುತ್ತೆ. ಇಲ್ಲ dy/dx ಆಗುತ್ತೆ, d²/dx² ಆಗುತ್ತೆ. ಇದನ್ನ ಬೇಕಾದ್ರೆ y1 ಅಂತ ಬರ್ಕೊಬಹುದು, y1 y2 ಅಂತ ಬರ್ಕೊಬಹುದು. ಅಥವಾ f(x) ಅಂತ ಬರೆದಾಗ ನೋಡಿ, ಇದನ್ನ f(x) ಅಂತ ಕೊಟ್ಟಾಗ f'(x) ಮತ್ತೆ f ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತಾನು ಬರೀಬಹುದು. ಎಲ್ಲ ಒಂದೇ ರೆಪ್ರೆಸೆಂಟೇಷನ್. ಇಷ್ಟೇನಪ್ಪ ನಿಮ್ ಕಂಪ್ಲೀಟ್ 31 ಮಾರ್ಕ್ಸ್ ಚಾಪ್ಟರ್. ಇಷ್ಟು ಫಾರ್ಮುಲಾಸ್ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಇಲ್ಲಿ ಮೇನ್ ಇದು ಒಂದು 17 ಫಾರ್ಮುಲಾಸ್. ಓಕೆ, 23 7 16 17 ಫಾರ್ಮುಲಾಸ್ ರಫ್ಲಿ. ಅದು ಬಿಟ್ರೆ ಪ್ರಾಡಕ್ಟ್ ರೂಲ್, u(v') ಪ್ಲಸ್ vu', ಕೋಶೆಂಟ್ ರೂಲ್, ಅದು ಬಿಟ್ರೆ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಇದು ಬಿಟ್ರೆ ನಿಮಗೆ ಕಾಂಪೋಸಿಟ್ ಫಂಕ್ಷನ್ ಬರುತ್ತೆ. ಇನ್ನೊಂದು ದ ಕಾಂಪೋಸಿಟ್ ಫಂಕ್ಷನ್ ಬಂದಾಗ ಹೇಳ್ಕೊಡ್ತೀನಿ. ಫಂಕ್ಷನ್ ಆಫ್ ಎ ಫಂಕ್ಷನ್ ಅಂತ ಕರೀತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ಫಂಕ್ಷನ್ ಆಫ್ ಎ ಫಂಕ್ಷನ್. ಫಂಕ್ಷನ್ ಆಫ್ ಎ ಫಂಕ್ಷನ್, ಒಂದು ಫಂಕ್ಷನ್ ಒಳಗಡೆ ಇನ್ನೊಂದು ಫಂಕ್ಷನ್ ಹೋಗೋದು, ಒಬ್ಬರ ಮನೆ ಒಳಗೆ ಇನ್ನೊಬ್ರು ಸೇರ್ಕೊಂಡ್ಬಿಡೋದು. ದಟ್ ಇಸ್ ದ ಕಾಂಪೋಸಿಟ್ ಫಂಕ್ಷನ್. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ಥಿಂಗ್, ಡಿಫ್ರೆನ್ಸಿಯೇಷನ್ ಸ್ಟ್ರೈಟ್ ಲೈನ್ಸ್ 31 ಮಾರ್ಕ್ಸ್, ಡಿಫ್ರೆನ್ಸಿಯೇಷನ್ 31 ಮಾರ್ಕ್ಸ್. ನೋಡಿ, ಇದು 31 ಇದು 31 ಜೊತೆಯಾಗಿ ಬರ್ತಾ ಇದೆ. ಓಕೆ, ಹಂಗೆ ಎಲ್ಲಾನು ಜೊತೆಯಾಗಿ ಬರುತ್ತೆ. MCQs, FIB 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸ್ ಎಲ್ಲ ಒಂದೇನೆ. MCQ 3 ಬರುತ್ತೆ, FIB 1 ಬರುತ್ತೆ, 2 ಮಾರ್ಕ್ಸ್ 2 ಬರುತ್ತೆ, 3 ಮಾರ್ಕ್ಸ್ 2 ಬರುತ್ತೆ, 5 ಮಾರ್ಕ್ಸ್ 1, 10 ಮಾರ್ಕ್ಸ್ 1, ಇಷ್ಟು ಸೇಮ್ ಥಿಂಗು. ಸೊ ಡೈರೆಕ್ಟ್ ಆಗಿ ಹೋಗ್ಬೇಡ. ಪ್ಯಾಟರ್ನ್ ಆಲ್ರೆಡಿ ಹೇಳಿದೀನಿ, ಮತ್ತೆ ಹೇಳೋದು ಬೇಡ, ಬೋರ್ ಮಾಡೋದು ಬೇಡ. ಫಸ್ಟ್ ವಿಡಿಯೋ ನೋಡ್ಕೊಂಬಿಡಿ. ಸೊ ಇದು ಕಂಪಲ್ಸರಿ, ಪಾರ್ಟ್ ಎ ಕಂಪಲ್ಸರಿ 20 ಮಾರ್ಕ್ಸ್ ಕಂಪಲ್ಸರಿ. ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಚಾಯ್ಸ್ ಇರುತ್ತೆ. ಅದ್ರಲ್ಲಿ ನೀವು ಸೆಲೆಕ್ಟ್ ಮಾಡಿ ಮಾಡಬೇಕು. ಸೊ ಫಸ್ಟ್ ವಿಲ್ ಗೋ ಫಾರ್ ದ 1 ಮಾರ್ಕರ್ಸ್. ಸೊ 1 ಮಾರ್ಕರ್ಸ್ ಹೋದಾಗ 3 MCQs ಕೇಳ್ತಾನೆ, 1 ಫಿಲ್ ದ ಬ್ಲಾಂಕ್ಸ್ ಕೇಳ್ತಾನೆ. ಸೊ 3 ಮಾಡಲ್ ಕ್ವಶನ್ ಪೇಪರ್ ಇದೆ. 3 ಮಾಡಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡ್ತೀನಿ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಫಸ್ಟ್ ತಗೊಂತಾ ಇರೋದು ನಾನು ಇವಾಗ ಮಾಡಲ್ ಕ್ವಶನ್ ಪೇಪರ್ 1 ತಗೋಣ. ಸೊ ಮಾಡಲ್ ಕ್ವಶನ್ ಪೇಪರ್ 1 ತಗೊಂಡಾಗ ಕ್ವಶನ್ ನಂಬರ್ 4 ಬರುತ್ತೆ. ಯಾಕೆ? ಫಸ್ಟ್ 3 ಸ್ಟ್ರೈಟ್ ಲೈನ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 4, ವಿಚ್ ರೂಲ್ ಇಸ್ ಯೂಸ್ ಟು ಡಿಫ್ರೆನ್ಶಿಯೇಟ್. ನೋಡಿ, ವಿಚ್ ರೂಲ್ ಇಸ್ ಡಿಫ್ರೆನ್ಶಿಯೇಟ್ y is equal to e to the power of x into x² ಇದೆ. ನೋಡಿ, ಇಲ್ಲಿ 2 ಫಂಕ್ಷನ್ ಬರ್ತಾ ಇದೆ. ಇಲ್ಲಿ e to the power of x ಮತ್ತೆ x², 2 ಫಂಕ್ಷನ್ ಬರುತ್ತೆ. ಇದು ಒಂದು ಫಂಕ್ಷನ್, ಇದು ಒಂದು ಫಂಕ್ಷನ್. 2 ಫಂಕ್ಷನ್ ಬಂದಾಗ ಮಿಡ್ಲ್ ಅಲ್ಲಿ ಡಾಟ್ ಇದೆ. ಇಲ್ಲಿ ಡಾಟ್ ಅಂದ್ರೆ ಇಟ್ಸ್ ಎ ಪ್ರಾಡಕ್ಟ್. ಇಟ್ಸ್ ಎ ಪ್ರಾಡಕ್ಟ್. ಅವಾಗ ಅಪ್ಲೈ ಮಾಡೋದು ಯಾವುದು? ಪ್ರಾಡಕ್ಟ್ ರೂಲ್ ಅಷ್ಟೇ. ಇವಾಗ ಅದೇ ಫಂಕ್ಷನ್ y is equal to e to the power of x plus e to the power x² ಇತ್ತು, ಇದು ಯಾವ್ದಾಗತ್ತೆ? ಸಮ್ ಆಗತ್ತೆ. ಅದೇ ಮೈನಸ್ ಇತ್ತು, ಇದು ಯಾವ್ದಾಗತ್ತೆ? ಡಿಫ್ರೆನ್ಸ್ ಆಗತ್ತೆ. ಓಕೆ, ಅದೇ e to the power of x by x² ಇತ್ತು, ಇದು ಯಾವ್ದಾಗುತ್ತೆ? ಕೋಶೆಂಟ್ ಆಗುತ್ತೆ. ಅಷ್ಟೇ ಡಿಫ್ರೆನ್ಸ್. ನೋಡಿ, ಇದೊಂದು ಕ್ವಶನ್, ಇದಕ್ಕೆ ನೀವು ಆನ್ಸರ್ ಮಾಡಬೇಕು. ಎಷ್ಟು ಸಿಂಪಲ್ ಮಾಡಿದ ನೋಡಿ. ಯಾವುದು? y is equal to e to the power of x² ಅಂತಂದ್ರೆ ಇಟ್ಸ್ ಎ ಪ್ರಾಡಕ್ಟ್ ರೂಲ್. ಇಟ್ಸ್ ಆಪ್ಷನ್ ಎ ಬರುತ್ತೆ ನಿಮಗೆ. ಇದೇ ಬೈ ಇತ್ತು, ಕೋಶೆಂಟ್ ರೂಲ್ ಬರುತ್ತೆ. ಮೈನಸ್ ಇತ್ತು, ಡಿಫರೆನ್ಸ್ ರೂಲ್ ಬರುತ್ತೆ. ಪ್ಲಸ್ ಇತ್ತು, ಸಮ್ ರೂಲ್ ಬರುತ್ತೆ. ಸೇಮ್ ಕ್ವಶನ್ ನಾವು ಹಂಗೂ ಕೇಳ್ಬೋದು. ಈಗ ನಿಮ್ ಕ್ವಶನ್ ಕೇಳೋದೇನು? ಇದನ್ನ ಪ್ಲಸ್ ಕೊಡಬಹುದು, ಇಲ್ಲ ಬೈ ಮಾಡ್ಬೋದು. ಇಲ್ಲಿ ಮಾಡ್ದಂಗ್ ಮಾಡ್ಬೋದು ನಿಮ್ಗೆ. ಇದು 4th ಕ್ವಶನ್. ಸೊ ಇಟ್ಸ್ ಆಪ್ಷನ್ ಎ ಬರುತ್ತೆ ನಿಮ್ಗೆ ಇಲ್ಲಿ. ನೆಕ್ಸ್ಟ್ 5th ಕ್ವಶನ್ ಬಂದಾಗ ಸಿಂಪಲ್ ಡಿಫರೆನ್ಸಿಯೇಷನ್. ನೋಡಿ, ಏನು ಇಲ್ಲ, y is equal to ಏನ್ ಕೇಳಿದಾನೆ? x³ ಪ್ಲಸ್ ಲಾಗ್ ಎಕ್ಸ್, ದೆನ್ dy/dx ಕೇಳಿದಾನೆ. 1 ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ. ಇದಕ್ಕೇನು ಮಾಡೋದ್ ಬೇಕಾಗಿಲ್ಲ, ಜಸ್ಟ್ ಆನ್ಸರ್ ಬೇಕಾಗಿರೋದು. ಸೈಡ್ ಆಗಿ ಮಾಡ್ಕೊಂಡ್ರೆ ಸಾಕು. ನೀವು ಇಲ್ಲಿ x² ಗೆ 3x² ಬರುತ್ತೆ. ನೋಡಿ, ಏನಿಲ್ಲ, x to the power of n ಫಾರ್ಮುಲಾ ಅಪ್ಲೈ ಮಾಡಬೇಕು. x to the power of n is equal to n into x to the power of n minus 1 ಬರುತ್ತೆ. ನೀವು ಏನ್ ಮಾಡಿ, ಡೈರೆಕ್ಟ್ ಆಗಿ ಏನ್ ಹೇಳಿದೆ, ಪವರ್ ಡಿಕ್ರೀಸ್ ಆಗುತ್ತೆ. x³ ಇತ್ತು ಅಂತಂದ್ರೆ ಈ ಪವರ್ ಇರುತ್ತಲ್ಲ, ಪವರ್ ಫಸ್ಟ್ ಬರ್ಕೊಳ್ಳಿ, ಆಮೇಲೆ x ಇದ್ರ -1 ಬರ್ಕೊಳ್ಳಿ, x² ಆಗುತ್ತೆ. ಸೊ x³ 3x². ಸಿಮಿಲರ್ಲಿ x to the power of 5 ನಲ್ಲಿ ನೋಡಿ ಇವಾಗ. ಸೊ 5 ಹೆಂಗೆ ಬರ್ಕೊಬೇಕು, 5 ಹೆಂಗೆ ಬರ್ಕೊಬೇಕು, ಆಮೇಲೆ x to the power of 4. ಗುಡ್. ಓಕೆ, ಈ ತರ ಮಾಡ್ಕೊಂಡು ಹೋಗ್ಬೇಕು. ಪ್ಲಸ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಏನಪ್ಪಾ? 1/x. ನೋಡಪ್ಪ, ಇಷ್ಟೇ ಆನ್ಸರ್. ಓಕೆ, ನೋಡಿ ಯಾವ್ದು ಆನ್ಸರ್? 3x² ಪ್ಲಸ್ 1/x. ನೋಡಿ, ಇಟ್ಸ್ ಆಪ್ಷನ್ ಸಿ ಬರುತ್ತೆ ನಿಮ್ಗೆ. 3x² ಪ್ಲಸ್ 1/x. ಪ್ಲಸ್ ಇದ್ರೆ ಪ್ಲಸ್ ಬರುತ್ತೆ. ನೋಡಿ, 1 ಮಾರ್ಕರ್ ತುಂಬಾ ಈಸಿ, ಸ್ಟ್ರೈಟ್ ಡೈರೆಕ್ಟ್ ಕ್ವಶನ್ಸ್. ದ ಡೆರಿವೇಟಿವ್ ಆಫ್ ರೂಟ್ ಎಕ್ಸ್ ಫಾರ್ಮುಲಾ ಕೇಳಿದಾನೆ. ಸೊ y is equal to ರೂಟ್ ಎಕ್ಸ್ ಇದೆ. ಸೊ dy/dx is equal to
ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ ಟು 1/2 ರೂಟ್ ಎಕ್ಸ್ ಬರುತ್ತೆ ಅಷ್ಟೇ. ಅದಕ್ಕೆ ಫಾರ್ಮುಲಾಸ್ ಎಲ್ಲ ಫಿಂಗರ್ ಟಿಪ್ ಅಲ್ಲಿ ಇರ್ಬೇಕು ನಿಮ್ಗೆ. ಫಿಂಗರ್ ಟ್ರಿಪ್ ಅಲ್ಲಿ ಇದ್ರೆ ನಿಮ್ಗೆ ಈಸಿ ಆಗುತ್ತೆ. ಸೊ ಇಷ್ಟನಪ್ಪ. ಸೊ 4 5 6 ಆಯ್ತು. ಇವಾಗ ಇದಕ್ ಬಂದಾಗ ನೋಡಿ, ಇಲ್ಲಿ ಕೇಳಿದಾನೆ, ಏನ್ ಕೇಳಿದಾನೆ, ಇವಾಗ ಇಲ್ಲೇ ಬನ್ನಿ. 17th ಕ್ವಶನ್, 16 ಬಂದು ಸ್ಟ್ರೈಟ್ ಲೈನ್ಸ್. 17th ಕ್ವಶನ್, ದ ಡೆರಿವೇಟಿವ್ ಆಫ್ ಎ ಕಾನ್ಸ್ಟೆಂಟ್ ಫಂಕ್ಷನ್. ಕಾನ್ಸ್ಟೆಂಟ್ ಏನು? ಡಿಫರೆನ್ಸಿಯೇಷನ್ ಆಫ್ ಎ ಕಾನ್ಸ್ಟೆಂಟ್. ಡಿಫರೆನ್ಸಿಯೇಷನ್ ಆಫ್ ಕೆ ಏನು? ಇಸ್ ಈಕ್ವಲ್ ಟು 0. ಸೊ ಆನ್ಸರ್ ಬಂದು ಇದಾಗುತ್ತೆ ಅಷ್ಟೇ. ನೋಡಿ 1 ಮಾರ್ಕ್. ಮಾಡಲ್ ಕ್ವಶನ್ ಪರ್ 1. ಮಾಡಲ್ ಕ್ವಶನ್ ಪರ್ 2 ಬಂದ್ರೆ ನೀವು ಇಲ್ಲಿ ನೋಡಿ, ಸೇಮ್ ಅಗೇನ್ ಮತ್ತೆ 4 5 6 ಬರುತ್ತೆ, ಮತ್ತೆ 17 ಬರುತ್ತೆ. ಸೇಮ್ ಪ್ಯಾಟರ್ನ್ ಫಾಲೋ ಅಪ್ ಆಗುತ್ತೆ. ವಿಚ್ ರೂಲ್ ಇಸ್ ಟು ಡಿಫ್ರೆನ್ಶಿಯೇಟ್? ನೋಡಿ ಅವಾಗಲೇ ಹೇಳಿದೆ ನಿಮಗೆ, ನ್ಯೂಮರ್ ಡಿನಾಮಿನೇಟರ್ ಬಂದಿದೆ, ಕೋಶೆಂಟ್ ರೂಲ್ ಬರುತ್ತೆ. ನೋಡಿ ಸ್ಟ್ರೈಟ್ ಕ್ವಶನ್, ನ್ಯೂಮರ್ ಡಿನಾಮಿನೇಟರ್ ಬಂದ್ರೆ ಕೋಶೆಂಟ್ ರೂಲ್. ಸೊ ಎಕ್ಸ್ ಟು ದ ಪವರ್ ಆಫ್ 4 y ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ 4 ಪ್ಲಸ್ ಕಾಸ್ ಎಕ್ಸ್ ಬಂದಿದೆ. ಸೊ dy ಬೈ ಡಿ ಎಕ್ಸ್ ಬಂದು ಏನ್ ಬರುತ್ತೆ? ಎಕ್ಸ್ ಟು ದ ಪವರ್ ಆಫ್ 4 ಏನ್ ಹೇಳಿದೆ? 4 ಫಸ್ಟ್ ಬರ್ಕೊಳ್ಳಿ, ಆಮೇಲೆ -1 ಮಾಡಿ, ಪ್ಲಸ್ ಕಾಸ್ ಎಕ್ಸ್ ಸೈನ್ ಎಕ್ಸ್. ಆಮೇಲೆ ಕಾಸ್ ಎಕ್ಸ್ ಗೆ ಇಲ್ಲಿ ಮೈನಸ್ ಬರಬೇಕು. ಯಾಕೆ ಅಂತಂದ್ರೆ ಡಿಫ್ರೆನ್ಶಿಯೇಟ್ ಮಾಡ್ಬೇಕಾದ್ರೆ ಕಾಸ್ ಇದೆ, ಸಿ ಇದೆ, ಸಿ ಬಂತು ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿದಾಗ ಸೈನ್ ಎಕ್ಸ್ ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಬರುತ್ತೆ. ದಟ್ ಇಸ್ ಈಕ್ವಲ್ ಟು 4x³ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಇಲ್ಲಿ ಹುಡುಗರು ಕಾಮನ್ ಆಗಿ ಪ್ಲಸ್ ಅಂತ ಹಾಕ್ಬಿಡ್ತೀರಾ, ಪ್ಲಸ್ ಇಂಟು ಮೈನಸ್ ಸೈನ್ ಎಕ್ಸ್, ಬಿಕಾಸ್ ಡಿಫರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಹುಷಾರಾಗಿರಿ. ಸೊ ಆನ್ಸರ್ ಬಂದು 4x³ ಮೈನಸ್ ಸೈನ್ ಎಕ್ಸ್. ಇಟ್ಸ್ ಆಪ್ಷನ್ ಬಿ ಬರುತ್ತೆ ನಮ್ಗೆ ಇಲ್ಲಿ, 4x³ ಮೈನಸ್ ಸೈನ್ ಎಕ್ಸ್. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್. ಲಾಗ್ ಎಕ್ಸ್ ಗೊತ್ತಲ್ವಾ ಏನು? 1/x ಅಪ್ಪ, ಇನ್ನೇನು ಇಲ್ಲ. ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಸ್ 1/x. ಏನ್ ಕೇಳಿದಾನೆ? ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ರೇಟ್ ಆಫ್ ಚೇಂಜ್ ಆಫ್ y ಅಂತಂದ್ರೆ y ಇಸ್ ಈಕ್ವಲ್ ಟು f ಆಫ್ x ಅಂತಂದ್ರೆ ಸೊ dy ಬೈ dx ಬರುತ್ತೆ ಅಷ್ಟೇ. ಸೊ ಇಟ್ಸ್ ಆನ್ಸರ್ ಇಸ್ dy ಬೈ dx ಬರುತ್ತೆ. ಯು ಆರ್ ಡಿಫ್ರೆನ್ಶಿಯೇಟಿಂಗ್ y ವಿತ್ ರೆಸ್ಪೆಕ್ಟ್ ಟು x ಅಂದ್ಬಿಟ್ಟು, ದಟ್ ಇಸ್ ಕಾಲ್ಡ್ ಆಸ್ ದ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ಕಷ್ಟ ಇದೆಯಾ? ನೀವೇ ಹೇಳಿ. ಮಾಡಲ್ ಕ್ವಶನ್ ಪೇಪರ್ 3 ಹೋದ್ರೆ ಓಕೆ. ಸೊ ಮಾಡಲ್ ಕ್ವಶನ್ ಪೇಪರ್ 3 ಬರ್ತೀನಿ. 3 ಬಂದ್ರೆ ಸೇಮ್ ಆಗಿ ಮತ್ತೆ ಕೇಳಿದೆ ನೋಡಿ, ಸೇಮ್ ಅದೇ ಪ್ಯಾಟರ್ನ್ ಇಲ್ಲ. 4 ಒಂದೇ ಕೇಳೋದು, ಇನ್ನೇನು ಚಾನ್ಸ್ ಇಲ್ಲ. ಮಿಡ್ಲ್ ಅಲ್ಲಿ ಪ್ಲಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಇಲ್ಲೊಂದು ಎಕ್ಸ್ ಇದೆ, ಮಿಡ್ಲ್ ಅಲ್ಲಿ ಪ್ಲಸ್ ಇದೆ. ಪ್ಲಸ್ ಇದ್ರೆ ಯಾವುದು? ಇಟ್ಸ್ ಸಮ್ ರೂಲ್ ಅಷ್ಟೇ, ಇನ್ನೇನು ಇಲ್ಲ. ಸಮ್ ರೂಲ್ ಬರುತ್ತೆ ನನಗೆ ಇಲ್ಲಿ. ಸೊ y ಇಸ್ ಈಕ್ವಲ್ ಟು e ಟು ದ ಪವರ್ ಆಫ್ 3x ಪ್ಲಸ್ ಸೈನ್ ಎಕ್ಸ್ ಇದೆ. ಡಿಫ್ರೆನ್ಶಿಯೇಟ್ ಮಾಡಿ, y ಇಸ್ ಈಕ್ವಲ್ ಟು e ಟು ದ ಪವರ್ ಆಫ್ 3x ಪ್ಲಸ್ ಸೈನ್ ಎಕ್ಸ್. ನೋಡಿ ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ ಕೇಳ್ಬಿಟ್ಟು ಆಕ್ಚುಲಿ 1 ಮಾರ್ಕ್ ಜಾಸ್ತಿ ಇದು. ನೋಡಿ ಇಲ್ಲಿ ಕಾಂಪೋಸಿಟ್ ಫಂಕ್ಷನ್ ಬರುತ್ತೆ. ಇದನ್ನ ಹೇಳಿದ್ ನಾನು ನಿಮ್ಗೆ. ಕಾಂಪೋಸಿಟ್ ಅಂತಂದ್ರೆ ಎಕ್ಸ್ ಜಾಗದಲ್ಲಿ ಬೇರೆ ಇರಬಾರ್ದು, ಬೇರೆ ಇರಬೇಕು. ನೋಡಿ ಫಾರ್ ಎಕ್ಸಾಂಪಲ್ e ಟು ದ ಪವರ್ ಆಫ್ x ಕರೆಕ್ಟ್, e ಟು ದ ಪವರ್ ಆಫ್ 3x ಅಂತ ಅಂದಾಗ ಇಟ್ ಇಸ್ ನಾಟ್ ಕರೆಕ್ಟ್. ಯಾಕೆ? x ಜಾಗದಲ್ಲಿ 3x ಇದೆ. ಸೊ ಈ ತರ ಇದ್ರೆ ವಿ ಕಾಲ್ ಇಟ್ ಆಸ್ ಕಾಂಪೋಸಿಟ್ ಫಂಕ್ಷನ್. ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಈ ತರ ಇದ್ದಾಗ ಕಾಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಹೆಂಗ್ ಮಾಡ್ಬೇಕು? ಏನಿಲ್ಲ, ಡಿಫ್ರೆನ್ಶಿಯೇಟ್ ಮಾಡಿ dy ಬೈ dx, e ಟು ದ ಪವರ್ ಆಫ್ 3x ಗೆ ಇದನ್ನ x ಅಂತ ಕನ್ಸಿಡರ್ ಮಾಡಿ, ಸೇಮ್ ಹಂಗೆ ಬರ್ಕೊಂಡ್ಬಿಡಿ. ಡಿಫ್ರೆನ್ಷಿಯೇಷನ್ ಆಫ್ e ಟು ದ ಪವರ್ ಆಫ್ x ಏನು? e ಟು ದ ಪವರ್ ಆಫ್ x. x ಜಾಗದಲ್ಲಿ 3x ಇದೆ, ಅದನ್ನ ಹಂಗೆ ಬರ್ಕೊಳ್ಳಿ. ಇವಾಗ ಈ ಪಾರ್ಟ್ ಇದೆಯಲ್ಲ, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಇಂಟು ಡಿಫ್ರೆನ್ಸಿಯೇಷನ್ ಆಫ್ 3x ಡಿವೈಡ್ ಬೈ dx ಪ್ಲಸ್ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಬಂದು ಕಾಸ್ ಎಕ್ಸ್. ಇದು ಪ್ಲಸ್ ಬರುತ್ತೆ. ಯಾಕಂದ್ರೆ ಡಿಫ್ರೆನ್ಶಿಯೇಟ್ ಮಾಡೋ ಟೈಮ್ ಅಲ್ಲಿ LHS ಅಲ್ಲಿ ಎಸ್ ಇದೆ, ಅದಕ್ಕೆ ಪ್ಲಸ್ ಬರುತ್ತೆ ನನಗೆ ಇಲ್ಲಿ. LHS ಅಲ್ಲಿ ಸಿ ಇತ್ತು ಅಂದ್ರೆ ಇದು ಮೈನಸ್ ಬರುತ್ತೆ, RHS ಮೈನಸ್ ಬರುತ್ತೆ. ಸಿಂಪಲ್ ಥಿಂಗ್, ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಏನಾಗುತ್ತೆ? e ಟು ದ ಪವರ್ ಆಫ್ 3x, 3x 3 ಇಂಟು 1 ಬರುತ್ತೆ ಪ್ಲಸ್ ಕಾಸ್ ಎಕ್ಸ್. ಸೊ ಐ ಕ್ಯಾನ್ ರೈಟ್ e ಟು ದ ಪವರ್ ಆಫ್ 3x ಇಂಟು 3 ಪ್ಲಸ್ ಕಾಸ್ ಎಕ್ಸ್. ಸೊ ಇದನ್ನ ಐ ಕ್ಯಾನ್ ರೈಟ್ 3 ಇಂಟು e ಟು ದ ಪವರ್ ಆಫ್ 3x ಪ್ಲಸ್ ಕಾಸ್ ಎಕ್ಸ್. ಇಷ್ಟ ಆನ್ಸರ್. ಸೊ 3 ಇಂಟು e ಟು ದ ಪವರ್ ಆಫ್ 3x ಪ್ಲಸ್ ಕಾಸ್ ಎಕ್ಸ್, ಆಪ್ಷನ್ ಎ ಬರುತ್ತೆ. ಓಕೆ. ಸೊ ಈ ತರ ಇದು ಬಂದು ಕಾಂಪೋಸಿಟ್ ಫಂಕ್ಷನ್. ನೆಕ್ಸ್ಟ್ ಡಿರವೇಟಿವ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಬಂದಿದೆ. ಸೈನ್ಸ್ ಇಲ್ಲೂ ಅಷ್ಟೇ ನೋಡಿ, y ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಸ್ಕ್ವೇರ್ ಬಂದಿದೆ. ಆಕ್ಚುಲಿ 1 ಮಾರ್ಕರ್ ಅಲ್ಲ, ಜಾಸ್ತಿ 2 ಮಾರ್ಕ್ಸ್ ಇದೆ ಆಕ್ಚುಲಿ ಇದು. ನೋಡಿ ಸೈನ್ ಎಕ್ಸ್ ಬರ್ಬೇಕಾಗಿತ್ತು, y ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಬರ್ಬೇಕಾಗಿತ್ತು. ಎಕ್ಸ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಕಾಂಪೋಸಿಟ್ ಫಂಕ್ಷನ್. ಏನ್ ಡಿಫರೆನ್ಸ್ ಸೈನ್ ಎಕ್ಸ್ ಗೇನು? ಸೊ ಸೈನ್ ಎಕ್ಸ್ ಗೇನು? ಕಾಸ್ ಎಕ್ಸ್ ಬರುತ್ತೆ. ಓಕೆ. ಸೊ dy ಬೈ dx, ಸೈನ್ ಎಕ್ಸ್ ಗೆ ಸೇಮ್ ಬರ್ಕೊಳ್ಳಿ, ಎಕ್ಸ್ ಜಾಗದಲ್ಲಿ ಎಕ್ಸ್ ಸ್ಕ್ವೇರ್ ಅಷ್ಟೇ. ಓಕೆ. ಇವಾಗ ಏನ್ ಮಾಡ್ಬೇಕು? ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x. ಸೊ ಏನಾಗುತ್ತೆ? 2x ಕಾಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಸೊ ದಿಸ್ ಈಸ್ y ಡ್ಯಾಶ್. ಬರಿಬೋದಾ ಹಿಂಗೆ? ಅಥವಾ y1 ಅಂತ ಬರಿಬೋದಾ? 3 ಒಂದೇನೆ. ಓಕೆ. ಆನ್ಸರ್ ಇಸ್ 2x ಕಾಸ್ ಎಕ್ಸ್ ಸ್ಕ್ವೇರ್. 2x ಕಾಸ್ ಎಕ್ಸ್ ಸ್ಕ್ವೇರ್. ನೋಡಿ ಇಲ್ಲಿ ಮೈನಸ್ ಬರಲ್ಲ. ಯಾಕೆ ಮೈನಸ್ ಬರಲ್ಲ ಅಂತಂದ್ರೆ ಡಿಫ್ರೆನ್ಸಿಯೇಷನ್ ಅಲ್ಲಿ LHS ಅಲ್ಲಿ ಸಿ ಬಂತಂದ್ರೆ RHS ಅಲ್ಲಿ ಮೈನಸ್ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಇದೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಸಿಂಪಲ್.
ಸೊ ಡಿಫ್ರೆನ್ಸಿಯೇಷನ್ ಅಲ್ಲಿ ರೈಟ್ ಸೈಡ್ ಎಲ್ ಎಚ್ ಎಸ್ ಅಲ್ಲಿ ಡಿಫ್ರೆನ್ಸಿಯೇಷನ್ ಇಂಟಿಗ್ರಲ್ ಬರುತ್ತೆ, ಡಿಫ್ರೆನ್ಸಿಯೇಷನ್ ಫಂಕ್ಷನ್ ಬರುತ್ತೆ. ಆರ್ ಎಚ್ ಎಸ್ ಅಲ್ಲಿ ಆನ್ಸರ್ ಬರುತ್ತೆ. ಇಲ್ಲಿ ಸಿ ಬಂತು ಅಂದ್ರೆ ಇಲ್ಲಿ ಮೈನಸ್ ಬರುತ್ತೆ. ಇಲ್ಲಿ ಸಿ ಬಿಟ್ಟು ಬಂದಿಲ್ಲ ಅಂದ್ರೆ ಎಲ್ಲಾ ಕಡೆ ಪ್ಲಸ್ ಬರೋದು. ಸೊ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ, ಈಸಿ ಆಗುತ್ತೆ ನಿಮಗೆ, ಅಪ್ಲಿಕೇಬಲ್ಗೆ ಕನ್ಫ್ಯೂಷನ್ ಆಗಲ್ಲ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ಡೆರಿವೇಟಿವ್ ಆಫ್ y is equal to 5x. ಡೈರೆಕ್ಟ್ ಆಗಿ ಬರೀಬಹುದು ನೀವು ಇಲ್ಲಿ. y is equal to 5x ಕೇಳಿದಾನೆ. ಸೊ y is equal to y is equal to 5x ಕೇಳಿದಾನೆ. ಸೊ y is equal to 5 ಕಾನ್ಸ್ಟೆಂಟ್ ಆಗುತ್ತೆ, ಡಿಫ್ರೆನ್ಸಿಯೇಷನ್ ಆಫ್ x ಬರುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ x ಏನು 1 ಆಗುತ್ತೆ. ಸೊ y is equal to 5 into 1 ಅಂದ್ರೆ 5 ಬರುತ್ತೆ, ಅಂದ್ರೆ dy by dx ಬಂದು ಡಿಫ್ರೆನ್ಶಿಯೇಟ್ ಮಾಡಿದಾಗ. ಸೊ ಆನ್ಸರ್ ಈಸ್ 5. ನೋಡಿ ಇಲ್ಲಿದೆ, ಇಲ್ಲಿ 5 into 1 ಅಂದ್ರೆ 5 ಕಾನ್ಸ್ಟೆಂಟ್ ಅಷ್ಟೇ, ಏನೂ ಇಲ್ಲ. x ಸಪರೇಟ್ ಮಾಡ್ಕೊಳ್ಳಿ, 5 ಸಪರೇಟ್ ಮಾಡ್ಕೊಳ್ಳಿ. 5 into x ಕಾನ್ಸ್ಟೆಂಟ್, x ಡಿಫ್ರೆನ್ಸಿಯೇಷನ್ ಬಂದು 1 ಆಗುತ್ತೆ. ನೋಡಿ 1 ಮಾರ್ಕರ್ಸ್ ಎಷ್ಟು ಈಸಿ ಇದೆ ನೋಡಿ. ಓಕೆ, ಸೊ ಆಲ್ಮೋಸ್ಟ್ 4 ಮಾರ್ಕ್ಸ್ ಬಂದಂಗ ಆಯ್ತು ನಿಮ್ಗೆ ಇಲ್ಲಿ, 3 + 1. ಸೊ ಅರ್ಥ ಆಗಿದ್ರೆ ನಾವು ಗೋ ಫಾರ್ ದ 2 ಮಾರ್ಕರ್ಸ್. ಸೊ ಡಿಫ್ರೆನ್ಸಿಯೇಷನ್ 2 ಮಾರ್ಕ್ಸ್ ಎಷ್ಟು ಕೇಳ್ತಾನೆ ಅಂತಂದ್ರೆ, ನೋಡಿ ಡಿಫ್ರೆನ್ಸಿಯೇಷನ್ 2 ಮಾರ್ಕ್ಸ್ ಬಂದು 2 ಕ್ವಶನ್ ಕೇಳ್ತಾನೆ ನಿಮ್ಗೆ ಇಲ್ಲಿ. ನೋಡಿ 2 ಕ್ವಶನ್ ಕೇಳ್ತಾನೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ 8 ಕ್ವಶನ್ ಕೇಳ್ತಾನೆ, 5 ಆನ್ಸರ್ ಮಾಡಬೇಕು. ಸ್ಟ್ರೈಟ್ ಲೈನ್ಸ್ ಅಲ್ಲಿ 2, ಇದು 2 ಸಾಕು, ಏನು ಬೇಕಾಗಿಲ್ಲ. ಅದಕ್ಕೆ ಇಂಟಿಗ್ರೇಷನ್ ಹೋಗೋದೇ ಬೇಕಾಗಿಲ್ಲ. ಇವು 3 ಹೊತ್ಕೊಂಡ್ಬಿಡಿ ಸಾಕು, ಪಾಸ್ ಹೋಗ್ತೀರಾ, ಸ್ಕೋರು ಮಾಡ್ತೀರಾ. ನೋಡಿ ಇಲ್ಲಿ 8 ಕ್ವಶನ್ ಕೇಳ್ತಾನೆ, ಸೇಮ್ ಪ್ಯಾಟರ್ನ್ ಅಲ್ಲಿ ಹೋಗುತ್ತೆ. ಫಸ್ಟ್ 2 ಕ್ವಶನ್ ಸ್ಟ್ರೈಟ್ ಲೈನ್ಸ್, ನೆಕ್ಸ್ಟ್ 2 ಕ್ವಶನ್ ಇದು ಬಂದು ಡಿಫ್ರೆನ್ಸಿಯೇಷನ್, ಇದು ಬಂದು ಯೂನಿಟ್ 2. ಸೊ ಇದು ಬಂದು ಯೂನಿಟ್ 1. ಓಕೆ, ಸ್ಟ್ರೈಟ್ ಲೈನ್ಸ್ ಡಿಫ್ರೆನ್ಸಿಯೇಷನ್ ತಗೊಂಡ್ ಮಾಡಿ ಅಷ್ಟೇ, ಇನ್ನೇನಿಲ್ಲ. ಸೊ ಕ್ವಶನ್ ನಂಬರ್ 3 ಕೇಳಿದಾನೆ, y is equal to x cube minus log x. ಫೈನ್ dy by dx ಅಂತ ಕೇಳಿದಾನೆ. ಸೊ ಗಿವನ್ ಬರ್ಕೊಳ್ಳಿ ಇದನ್ನ, ದಿಸ್ ಇಸ್ ಗಿವನ್. ಸೊ 3 ಅಂತ ಬರ್ಕೊಂಡ್ಬಿಟ್ಟು ಗಿವನ್ ಬರ್ಕೊಬೇಕಿಲ್ಲಿ. ಬರ್ಕೊಂಬೋಣ ಗಿವನ್. ನೋಡಿ ಬರಿಬೇಕಾದ್ರೂ ಅಷ್ಟೇ, ಮಾರ್ಜಿನ್ ಇಲ್ಲಿ ಇತ್ತು ಅಂತಂದ್ರೆ, ಹಿಂಗಿತ್ತು ಅಂತಂದ್ರೆ ಇಲ್ಲಿ ಹಾಕ್ಬಿಡಿ, 3 ಅಂತ ಹಾಕ್ಬಿಟ್ಟು ಗಿವನ್ ಅಂತ ಬರ್ಕೊಳ್ಳಿ. ಗಿವನ್ ಏನು, y is equal to x cube minus log x. ಸೊ ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಈ ಲೈನ್ ಬರಿಬೇಕಿಲ್ಲಿ. y ನ ಯಾಕಂದ್ರೆ 2 ಮಾರ್ಕರ್ಸ್ ಇದು, 1 ಮಾರ್ಕರ್ಗೆ ಪ್ರಾಬ್ಲಮ್ ಇಲ್ಲ, ಬರೀ ಆನ್ಸರ್ ಬೇಕು, ಇದಕ್ಕೆ ಸ್ಟೆಪ್ಸ್ ಬೇಕಿಲ್ಲಿ. ಸೊ ಹಿಂಗ್ ಬರ್ಕೊಂಡ್ಬಿಟ್ಟು ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x ಅಂತ ಬರ್ಕೊಂಡು ಏನಾಗುತ್ತೆ, dy by dx is equal to x ಕ್ಯೂಬ್ ಗೆ 3x² ಬರುತ್ತೆ, log x ಗೆ 1/x ಬರುತ್ತೆ. ಇಷ್ಟು ಬರೆದ್ರೆ ದಿಸ್ ಇಸ್ ದ ಆನ್ಸರ್. ಇನ್ನೊಂದು ಸ್ಟೆಪ್ ಇದೆ, ಬೇಕಾಗಿಲ್ಲ, ಇಷ್ಟು ಬರೆದ್ರೆ ಸಾಕು. x ಕ್ಯೂಬ್ ನೋಡಿ 3 ಇಲ್ಲಿ ಬರ್ಕೊಳ್ಳಿ, x² 3 - 1 2 ಆಗುತ್ತೆ. ಸೊ ಇಷ್ಟು ಆನ್ಸರ್, ಇಷ್ಟು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ನೋಡಿ ಎಷ್ಟು ಈಸಿ, ಡೈರೆಕ್ಟ್ ಡಿಫ್ರೆನ್ಸಿಯೇಷನ್ ಕೇಳ್ತಾನೆ ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 3 ಆಯ್ತು. ಇವಾಗ ಇಲ್ಲಿ ಕ್ವಶನ್ ನಂಬರ್ 4 ನೋಡೋಣ ನಾವೀಗ. ಕ್ವಶನ್ ನಂಬರ್ 4 ನೋಡೋಣ. ಸೊ ಕ್ವಶನ್ ನಂಬರ್ 4 ಗಿವನ್ ಏನು, y is equal to log 3x. ನೋಡಿ ಯಾವ ಫಂಕ್ಷನ್ ಕಮೆಂಟ್ ಮಾಡಿ ನೋಡೋಣ, ಕಮೆಂಟ್ ಮಾಡಿ ಯಾವ ಫಂಕ್ಷನ್ ಇದು. log 3x ಬಂದು ಯಾವ ಫಂಕ್ಷನ್ ನೋಡ್ತಾನೆ ಗೊತ್ತಾಗತ್ತೆ ನನಗೆ. ಯಾವ್ದು ಹೇಳಿ, ಕಮೆಂಟ್ ಮಾಡಿ. ಕಾಂಪೋಸಿಟ್ ಫಂಕ್ಷನ್, ಚೈನ್ ರೂಲ್ ಅಂತ ಕರಿತೀವಿ. ಯಾಕೆ, ಲಾಗ್ ಎಕ್ಸ್ ಇರ್ಬೇಕಾಗಿತ್ತು, ಲಾಗ್ ಎಕ್ಸ್ ಜಾಗದಲ್ಲಿ ಲಾಗ್ 3x ಇದೆ, ಅಷ್ಟೇ, ಇನ್ನೇನು ಇಲ್ಲ. ಅದಕ್ಕೆ ಏನ್ ಮಾಡ್ಬೇಕು, ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನು, ಲಾಗ್ ಎಕ್ಸ್ ಇಸ್ ಇಕ್ವಲ್ ಟು 1/x ಬರುತ್ತೆ, ಮಾಡ್ಕೊಂಡಾಗಿ. ಸೊ ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x ಬರ್ಕೊಳ್ಳಿ ಇಲ್ಲಿ. ಸೊ dy by dx is equal to ಏನು, 1/x. x ಜಾಗದಲ್ಲಿ 3x ಇದೆ, ಅಷ್ಟೇ, ಇನ್ನೇನು ಇಲ್ಲ. 3x ಬರ್ಕೊಳ್ಳಿ ಇಲ್ಲಿ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ 3x. ನೋಡಿ ಈ ಸ್ಟೆಪ್ ಬರಿಬೇಕು ನೀವು. ಕೆಲವರು ಡೈರೆಕ್ಟ್ ಆಗಿ ಬರೀರಿ, ಪ್ರಾಬ್ಲಮ್ ಆಗಲ್ಲ, ಇದು ಮಾರ್ಕ್ಸ್ ಕೊಡ್ತಾರೆ ಅಂತ ಹೇಳ್ತೀರಾ. ಖಂಡಿತ ಇಲ್ಲ, ಬರಿಬೇಕು. ನಾನು ಇವಾಗ ಏನ್ ಬರಿತಾ ಇದ್ದೀನಿ ಹಿಂಗೆ ಬರಿಬೇಕು. ಇವಾಗ ಬರೀರಿ 1/3x ಇಂಟು ಡಿಫ್ರೆನ್ಸಿಯೇಷನ್ ಆಫ್ 3x ಏನು, 3 into 1. ಅವಾಗ ಏನಾಗುತ್ತೆ, 1/3 ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಗುತ್ತೆ, 1/x ಬರುತ್ತೆ. ದಟ್ ಈಸ್ ದ ಆನ್ಸರ್. ಸೊ dy by dx is equal to 1/x ಬರುತ್ತೆ. ಓಕೆ, ಯಾಕಂದ್ರೆ 3 ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಇಲ್ಲಿ. ಓಕೆ, 3x ಬಂದು x ಡಿಫ್ರೆನ್ಸಿಯೇಷನ್ 1 ಬರುತ್ತೆ, 3 ಕ್ಯಾನ್ಸಲ್ ಆದ್ರೆ 1/x ಉಳ್ಕೊಳುತ್ತೆ. ಇಷ್ಟು 2 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಇಷ್ಟು ಬರೀಲೇಬೇಕು ಸ್ಟೆಪ್ಸ್. ಸೊ ಈ ಕಾಮನ್ ಆಗಿ ನೀವು ಬರ್ಕೊಂಡು ಹೋಗಿ, ಇನ್ನು ಫರ್ದರ್ ನಾನು ಬರೆಯಲ್ಲ, ಯಾಕಂದ್ರೆ ಟೈಮ್ ಹಿಡಿಸ್ತದೆ, ಸುಮ್ಮನೆ ಲೆಂತಿ ಆಗುತ್ತೆ. ಸೊ ಇದು ಮಾಡಲ್ ಕ್ವಶನ್ ಪೇಪರ್ 1. ಸೇಮ್ ಮಾಡಲ್ ಕ್ವಶನ್ ಪೇಪರ್ 2 ತಗೊಂಡಾಗ ಇದೆರಡು ಯೂನಿಟ್ 1, ನೋಡಿ ಇದೆರಡು ಯೂನಿಟ್ 2. ಕ್ವಶನ್ ನಂಬರ್ 3, 4 ಸೇಮ್ ಹಂಗೆ ಬರುತ್ತೆ, ಸೇಮ್ ಏನ್ ಮಾಡಿದೆ ಅದು. ಸೊ ಕ್ವಶನ್ ನಂಬರ್ 3 ಬಂದು ಗಿವನ್ ಏನಪ್ಪಾ, y is equal to x² plus tan x. ನೋಡಿ ಎಷ್ಟು ಈಸಿ ಇದೆ, ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್. ಸೊ dy by dx ನೀವು ಬರೀಬೇಕು, ಅದನ್ನ ಡಿಫರೆನ್ಷಿಯಲ್ ವಿತ್ ರೆಸ್ಪೆಕ್ಟ್ ಟು x ಅಂತ ಬರೀಬೇಕು. dy by dx ಏನು, x² ಗೆ 2x ಬರುತ್ತೆ, tan x ಗೆ secant² x ಬರುತ್ತೆ. ಸಿಂಪಲ್.
tan x ಏನು secant square x ಅಷ್ಟೇ ಆನ್ಸರ್, ಏನು ಇಲ್ಲ. ಎರಡೇ ಸ್ಟೆಪ್ ಅಲ್ಲಿ ಬರುತ್ತೆ, ಬಟ್ ಒಂದು ಲೈನ್ ಬರೀಬೇಕು, ಈ ತರ ಲೈನ್ಸ್ ಬರೀಬೇಕು ನೀವು ಇಲ್ಲಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ x ಅಂತ ಬರೆದು ಇದನ್ನ ಮಾಡ್ಬೇಕು ನೀವು ಇಲ್ಲಿ. ಸಿಂಪ್ಲಿಫಿಕೇಶನ್ ಇಲ್ಲ, ಅಷ್ಟೇ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4 ಕಾಸ್ ಆಫ್ ಲಾಗ್ ಎಕ್ಸ್ ಕೇಳಿದಾನೆ ಇಲ್ಲಿ. ಓಕೆ, ಸೊ ಗಿವನ್ ಏನು y ಇಸ್ ಈಕ್ವಲ್ ಟು ಕಾಸ್ ಆಫ್ ಲಾಗ್ ಎಕ್ಸ್. ನೋಡಿ ನೋಡ್ತಾನೆ ಗೊತ್ತಾಗುತ್ತೆ ಕಾಂಪೋಸಿಟ್ ಫಂಕ್ಷನ್ ಅನ್ಬಿಟ್ಟು. ಯಾಕೆ ನನಗೆ ಕಾಸ್ ಎಕ್ಸ್ ಇರ್ಬೇಕಾಯ್ತು, ಎಕ್ಸ್ ಜಾಗದಲ್ಲಿ ಏನಿದೆ ಲಾಗ್ ಎಕ್ಸ್ ಇದೆ. ಸೊ ಡಿಫರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಏನು ನೋಡೋಣ. ಕಾಸ್ ಎಕ್ಸ್ ನೋಡಿ, ಎಲ್ ಎಚ್ ಎಸ್ ಎಲ್ ಸಿ ಬಂತು, ಆರ್ ಎಚ್ ಎಸ್ ಎಲ್ ಮೈನಸ್ ಬರಬೇಕು. ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ, ಬರೀರಿ. ಸೊ ಡಿ ವೈ ಬೈ ಡಿ ಎಕ್ಸ್ ನೀವು ಬರೀಬೇಕು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸ್ಟೆಪ್ 1 ಅಂತ ಬರ್ಕೊಂಡ್ಬಿಡ್ತೀನಿ, ಸ್ಟೆಪ್ 1 ಅಂತ ಬರ್ಕೊಂಡ್ಬಿಡ್ತೀನಿ ಮೇಲೆ, ಯಾಕಂದ್ರೆ ಮತ್ತೆ ಕನ್ಫ್ಯೂಷನ್ ಆಗ್ಬಾರ್ದು ನಿಮ್ಗೆ. ಸ್ಟೆಪ್ 1 ಅಂದ್ರೆ ಏನು, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ಬಿಟ್ಟು. ಸ್ಟೆಪ್ 2 ಬಂದು ಡಿ ವೈ ಬೈ ಡಿ ಎಕ್ಸ್. ಏನು ಕಾಸ್ ಎಕ್ಸ್ ಗೆ ಕಾಸ್ ಬಂದಿದೆ, ಸಿ ಬಂದಿದೆ ಎಲ್ ಎಚ್ ಎಸ್ ಅಲ್ಲಿ, ಅದಕ್ಕೆ ಮೈನಸ್ ಬರುತ್ತೆ. ಕಾಸ್ ಎಕ್ಸ್ ಗೆ ಸೈನ್ ಎಕ್ಸ್, ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಬಂದಿದೆ, ಇಂಟು ಡಿಫರೆನ್ಸಿಯೇಷನ್ ಆಫ್ ಇದನ್ನ ಎಕ್ಸ್ ಜಾಗದಲ್ಲಿ ಬಂದಿದೆ ಅದನ್ನ ಮಾಡಬೇಕು, ಅದನ್ನ ಈ ಸ್ಟೆಪ್ ಬರೀಬೇಕು. ಅವಾಗ ಏನಾಗುತ್ತೆ, ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ 1 ಬೈ ಎಕ್ಸ್ ಬರುತ್ತೆ. ಸೊ ದೇರ್ ಫೋರ್ ಐ ಕ್ಯಾನ್ ರೈಟ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ ಆಫ್ ಲಾಗ್ ಎಕ್ಸ್ ಹೋಲ್ ಡಿವೈಡ್ ಬೈ ಎಕ್ಸ್ ಬರುತ್ತೆ. ಇಷ್ಟು ಆನ್ಸರ್ ನೋಡಿ, ಇಷ್ಟು ಬರೀಬೇಕು. ಕಾಂಪೋಸಿಟ್ ಬಂದಾಗ ಸ್ವಲ್ಪ ಲೆಂತಿ ಆಗುತ್ತೆ, ಈ ಸ್ಟೆಪ್ ಬರ್ದ್ಬಿಟ್ಟು ಬರೀಬೇಕಾಗತ್ತೆ. ಇಷ್ಟು ಸ್ಟೆಪ್ಸ್ ನೀವು ತೋರಿಸಲೇಬೇಕು. ದಿಸ್ ಇಸ್ ದ ಒನ್ ಥಿಂಗ್ ಯು ನೀಡ್ ಟು ಫಾಲೋ. ಸೊ ಇದು ಬಂದು ಮಾಡಲ್ ಕ್ವಶನ್ ಪೇಪರ್ 2 ಕ್ವಶನ್ ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ ಸಾಲ್ವ್ ಮಾಡಿದೀನಿ. ಸೊ ನೆಕ್ಸ್ಟ್ ಬಂದು ಮಾಡಲ್ ಕ್ವಶನ್ ಪೇಪರ್ 3. ಸ್ವಲ್ಪ ಫಾಸ್ಟ್ ಆಗಿ ಹೋಗ್ತಾ ಇದೀನಲ್ವಾ, ಸ್ಲೋ ಡೌನ್ ಮಾಡೋಣ. ಓಕೆ, ನೋ ಇಶ್ಯೂ, ಯಾಕಂದ್ರೆ ಈಸಿ ಇದೆಯಲ್ಲ, ಹೋಗ್ತಾ ಇರುತ್ತೆ ಫ್ಲೋ. ಸೊ ಇದು ಬಂದು ಫಸ್ಟ್ ಯೂನಿಟ್ ಆಗುತ್ತೆ, ಇದು ಬಂದು ಸೆಕೆಂಡ್ ಯೂನಿಟ್ ಆಗುತ್ತೆ. ಓಕೆ, ಓಕೆ, ಸೊ ಸೇಮ್ 3, 4 ಬರುತ್ತೆ. ಕ್ವಶನ್ ನಂಬರ್ 3 ಗಿವನ್ y is equal to x to the power of 4 minus sin x. Simple equations. So differentiate y with respect to x ಅಂತ ಬರೀಬೇಕು. So dy by dx is equal to x to the power of 4 ಗೆ 4x ಕ್ಯೂಬ್ ಬರುತ್ತೆ, sin x ಗೆ cos x ಬರುತ್ತೆ. ಏನೋ ಸಿಂಪ್ಲಿಫೈ ಮಾಡಕ್ಕಾಗತ್ತಾ? ಆಗಲ್ಲ. then that is the answer ಅಷ್ಟೇ. ಆಕ್ಚುಲಿ ಇದಕ್ಕೆ dy by dx ಅಂತ ಬರ್ಬಿಟ್ಟು ಬರೀಬೇಕು, ಅಂದ್ರೆ ಈ ಸ್ಟೆಪ್ ಬರೀಬೇಕು ಇಲ್ಲಿ. ಈ ಸ್ಟೆಪ್ ಇಲ್ಲಿ ಏನ್ ಬರುತ್ತೆ ಅಂತಂದ್ರೆ dy by dx is equal to differentiation of x to the power of 4 by dx minus differentiation of sin x divided by dx. ಬಟ್ ಇದೇನ್ ಬೇಕಾಗಿಲ್ಲ, ಇದನ್ನ ಮಾತ್ರ ಬರೀರಿ. ನೆಕ್ಸ್ಟ್ ಕಾಂಪೋಸಿಟ್ ಕೇಳಿದಾಗ ಇದನ್ನ ಮಾತ್ರ ಬರೀಲೇಬೇಕು, ಯಾಕಂದ್ರೆ ತೋರಿಸ್ಬಿಟ್ಟೆ ಬರೀಬೇಕು, ಡೈರೆಕ್ಟ್ ಆಗಿ ಮಾಡಂಗಿಲ್ಲ. ಸೊ ನೆಕ್ಸ್ಟ್ 4th ಕ್ವಶನ್, y is equal to sin log x. ನೋಡಿ ಒಂದು ಕಾಮನ್ ಆಗಿ ಬರ್ತಾ ಇದೆ, ಡೈರೆಕ್ಟ್ ಒಂದು, ಕಾಂಪೋಸಿಟ್ ಒಂದು. y is equal to sin of log x. ಓಕೆ, ಸೇಮ್. ಸೊ ಇಲ್ಲಿ ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಇದೆ ಅಷ್ಟೇ, ಅಂದ್ರೆ ಸೈನ್ ಎಕ್ಸ್ ಇರ್ಬೇಕಾಗಿತ್ತು, ಎಕ್ಸ್ ಜಾಗದಲ್ಲಿ ಏನಿದೆ ಲಾಗ್ ಎಕ್ಸ್ ಇದೆ. ಮಾಡ್ಕೊಂಡು ಹೋಗಿ. ಸೊ ಡಿ ಸ್ಟೆಪ್ 1 ಬರ್ಕೊಳ್ಳಿ ನೀವು. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಇಕ್ವಲ್ ಟು ಸೈನ್ಗೆ ಕಾಸ್ ಎಕ್ಸ್ ಬರುತ್ತೆ, ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಬರುತ್ತೆ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಜಾಗದಲ್ಲಿ ಏನಿದೆಯಪ್ಪ ಲಾಗ್ ಎಕ್ಸ್ ಇದೆ ಅಷ್ಟೇ ಸರ್. ಸೊ ಏನಾಗುತ್ತೆ ಇದು ಬರೀರಿ ಸರ್, ಕಾಸ್ ಆಫ್ ಲಾಗ್ ಎಕ್ಸ್ ಬರುತ್ತೆ ಇಂಟು ಡಿಫರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಏನ್ ಬರುತ್ತೆ 1 ಬೈ ಎಕ್ಸ್ ಬರುತ್ತೆ ಸರ್. ಏನ್ ಸರ್ ಅಷ್ಟು ಸಿಂಪಲ್ ಗೊತ್ತಿಲ್ಲ ಸರ್ ನಿಮ್ಗೆ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಇಕ್ವಲ್ ಟು ಹೆಂಗ್ ಬರೀಬಹುದು ಅಂತಂದ್ರೆ ಕಾಸ್ ಆಫ್ ಲಾಗ್ ಎಕ್ಸ್ ಹೋಲ್ ಡಿವೈಡ್ ಬೈ ಎಕ್ಸ್. ಸೊ ದಿಸ್ ಇಸ್ ದ ಮೇನ್ ಥಿಂಗ್. ನೋಡಿ ಎಷ್ಟು ಸಿಂಪಲ್, 2 ಮಾರ್ಕ್ಸ್ 4 2 6 ಮಾರ್ಕ್ಸ್ ಬಂದ್ಬಿಡುತ್ತೆ ಜಾಬಲ್ಲಿ. 6 ಅಲ್ಲ 4 4 4 8 ಮಾರ್ಕ್ಸ್ ಬಂದ್ಬಿಡುತ್ತೆ ಜಾಬಲ್ಲಿ. 2 ಮಾರ್ಕ್ಸ್ 2 ಅಲ್ವಾ, ಒಂದು ಡೈರೆಕ್ಟ್ ಒಂದು ಕಾಂಪೋಸಿಟ್. ನೋಡಿ 3 ಸಾಲ್ವ್ ಮಾಡಿದೀನಿ ನಿಮ್ಗೆ, ಇವು 2 ಬರುತ್ತೆ. 3 and 4 2 ಮಾರ್ಕ್ಸ್ ಬರುತ್ತೆ ನಿಮಗೆ. ಓಕೆ, ಸೊ ಈಸಿ ಅನಿಸ್ತಾ ಇದೆ ಅಲ್ವಾ? ಸೊ ಈಸಿ ಅನಿಸ್ತಾ ಇದ್ರೆ, ವಿಡಿಯೋ ಇಷ್ಟ ಆದ್ರೆ, ND ಅಕಾಡೆಮಿ ಸರ್ ಮಾಡ್ತಾ ಇರೋದು, ಉಮೇಶ್ ಸರ್ ಮಾಡ್ತಾ ಇರೋದು ಅರ್ಥ ಆಗ್ತಿದೆ ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ, ಆಮೇಲೆ ತಪ್ಪದೆ ಶೇರ್ ಮಾಡೋದು ಮರಿಬೇಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಗ್ರೂಪ್ ಜಾಯ್ನ್ ಆಗೋದು ಮರಿಬೇಡಿ. ಯಾಕಂದ್ರೆ ಫ್ಯೂಚರ್ ಅಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲೂ ಶೇರ್ ಮಾಡಿ. ಯಾಕಂದ್ರೆ ಹೇಳಲೇಬೇಕು ನಾನು ಇವಾಗ, ಬರೀ ವಾಟ್ಸ್ಆಪ್ ಅಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡಿ, ಯಾಕಂದ್ರೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇರ್ತಾರೆ. ಓಕೆ, ಅದೇ ತರ ND ಅಕಾಡೆಮಿಯಿಂದ ಎವ್ರಿ ಇಯರ್ DCT ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ, ನಿಮಗೂ ಬಂದಾಗ ಮಾಡ್ತೀನಿ. ಲಾಂಗ್ ಟರ್ಮ್ ಇರುತ್ತೆ, ಶಾರ್ಟ್ ಟರ್ಮ್ ಇರುತ್ತೆ, ರೆಕಾರ್ಡ್ ಕ್ಲಾಸ್ ಇರುತ್ತೆ, LMR PPT ಇರುತ್ತೆ, ಪರ್ಸನಲ್ ಗೈಡೆನ್ಸ್, ಕಂಪ್ಲೀಟ್ ಗೈಡೆನ್ಸ್ ಇರುತ್ತೆ, ಎಲ್ಲಾನು ಇರುತ್ತೆ. ಟೈಮ್ ಬಂದಾಗ ನೋಡೋಣ. ಸೊ ದಿಸ್ ದ ND ಅಕಾಡೆಮಿ ರಿಸಲ್ಟ್ ಓವರ್ ದ ಇಯರ್ಸ್ 2023 ಅಲ್ಲಿ ಸ್ಟಾರ್ಟ್ ಮಾಡಿದೆ. 24 25 24 ಅಲ್ಲಿ ವಿತಿನ್ 10th 4 ರ್ಯಾಂಕ್ಸ್ ಬಂದಿತ್ತು. ಓಕೆ, ಗೊತ್ತಿದೆ ನಿಮ್ಗೆ, ನೋಡಿ ಇಲ್ಲೇ ಇದೆ.
ಸೊ ಇವಾಗ 2 ಮಾರ್ಕರ್ಸ್ ಆಯ್ತು, 3 ಮಾರ್ಕರ್ಸ್ ಹೋಗೋಣ. 3 ಮಾರ್ಕರ್ಸ್ ಎಷ್ಟು ಬರುತ್ತೆ ಸರ್ ಅಂತಂದ್ರೆ ಒಂದೇ ಒಂದು ಬರುತ್ತೆ. 3 ಮಾರ್ಕರ್ಸ್ ಬಂದು ಒಂದೇ ಒಂದು ಬರೋದು. ಸೊ 8 ಕ್ವಶನ್ ಕೊಡ್ತಾನೆ, 5 ಆನ್ಸರ್ ಮಾಡಬೇಕು. ಒಂದು ಸ್ಟ್ರೈಟ್ ಲೈನ್ಸ್, ಒಂದು ಇದು ಮಿಕ್ಕಿದ್ ಬಿಟ್ಕೊಳ್ಳೋಣ, ತಲೆ ಕೆಡ್ಸ್ಕೊಳ್ಳೋದು ಬೇಡ. ಆಮೇಲೆ ಅಪ್ಲಿಕೇಶನ್ ಅಲ್ಲಿ 2 ಬರುತ್ತೆ, ಆಮೇಲೆ ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ, ಅದು ಈಸಿ ಇದೆ, ಇವೆಲ್ಲ ಮಾಡಬಹುದಾಗಿತ್ತು, ಬೇಡ, ತುಂಬಾ ಲೆಂತಿ ಆಗ್ಬಿಡುತ್ತೆ ವಿಡಿಯೋ. ನೋಡಿ 3 ಮಾರ್ಕರ್ಸ್ ಅಲ್ಲಿ ಇದು ಬಂದು ಕ್ವಶನ್ ನಂಬರ್ 2 ಅಲ್ಲ, ಯೂನಿಟ್ ನಂಬರ್ 1 ಇದು ಬಂದು ಯೂನಿಟ್ ನಂಬರ್ 2. 10th ಕ್ವಶನ್ ಬರುತ್ತೆ ನನ್ಗೆ ಇಲ್ಲಿ. ಓಕೆ, 10th ಕ್ವಶನ್ ಬರುತ್ತೆ ನೋಡಿ ಇಲ್ಲಿ. ಸೊ ಏನ್ ಕೇಳಿದಾನೆ 10th ಕ್ವಶನ್, ಇವೆರಡು ನಾರ್ಮಲ್ ಟು ದ ಕರ್ವ್ ಇವೆರಡು ಇದೆಯಲ್ಲ, ಇವೆರಡು ಬಂದು ಯೂನಿಟ್ ನಂಬರ್ 3 ಬರುತ್ತೆ. 1 2 3 ಅದಾಮೇಲೆ ಮಾಡೋಣ. ಓಕೆ, ಕ್ವಶನ್ ನಂಬರ್ 10 ಏನು? ಸೊ y ಇಸ್ ಇಕ್ವಲ್ ಟು x ಇಂಟು ಲಾಗ್ ಎಕ್ಸ್. ನೋಡಿ ಇಲ್ಲಿ ಬಂತು ಪ್ರಾಡಕ್ಟ್ ರೂಲ್ ಬಂತು. ನೋಡಿ ಇಲ್ಲಿ ಪ್ರಾಡಕ್ಟ್ ರೂಲ್ ಮಾಡೋದು ತುಂಬಾ ಜನ ಸ್ವಲ್ಪ ಕಷ್ಟ ಆಗುತ್ತೆ, ತುಂಬಾ ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಸಿಂಪಲ್ ಆಗಿರುತ್ತೆ, ಏನು ತಲೆ ಕೆಡಿಸ್ಕೊಂಬೇಡಿ, ನಾನು ಏನ್ ಹೇಳ್ತೀನಿ ಫಾಲೋ ಅಪ್ ಮಾಡಿ. ನೋಡಿ ಇದನ್ನ ಪ್ರಾಡಕ್ಟ್ ರೂಲ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ, ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಇಲ್ಲ, ಎಕ್ಸ್ ಇಂಟು ಲಾಗ್ ಎಕ್ಸ್ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ರೂಲ್. ಸೊ ಪ್ರಾಡಕ್ಟ್ ರೂಲ್ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬರುತ್ತೆ ನಿಮ್ಗೆ. ಸೊ y is equal to uv ಅಂತಂದ್ರೆ, ಸೊ dy by dx is equal to u v dash plus v u dash ಬರುತ್ತೆ. ಅದಕ್ಕೆ ಏನ್ ಮಾಡಿ ನೀವು ಫಸ್ಟ್ u dash ಕಂಡಿಡ್ಕೊಳ್ಳಿ, ಮತ್ತೆ v dash ಕಂಡಿಡ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಡೈರೆಕ್ಟ್ ಆಗಿ ಮಾಡಬಹುದು, ಈ ತರನು ಮಾಡಬಹುದು ನೀವು ಇಲ್ಲಿ. ಓಕೆ, ಸೊ ಫಸ್ಟ್ ಏನ್ ಮಾಡಿ ಅದಕ್ಕೆ, ಫಸ್ಟ್ u ಏನು, ಇದನ್ನ u ಅನ್ಕೊಳ್ಳಿ. ಸೊ ದಿಸ್ ಈಸ್ u ಅಂಡ್ ದಿಸ್ ಈಸ್ v. ಸೊ u ಏನು x, u ಡ್ಯಾಶ್ ಏನು 1 ಆಗುತ್ತೆ, v ಏನು v is equal to log x and v dash is equal to 1 by x ಬರುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿ, ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ಆನ್ಸರ್. ಈ ತರ ಸಿಂಪಲ್ ಆಗಿ ಮಾಡ್ಕೊಳ್ಳಿ, u v ಬರ್ಕೊಂಡ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಬರ್ಕೊಳ್ಳಪ್ಪ. u ಏನಪ್ಪ, u ಬಂದು x, v dash ಏನಪ್ಪ 1 by x, ಪ್ಲಸ್ v ಏನಪ್ಪ, v ಬಂದು log x. ಸೊ u dash ಏನಪ್ಪ, u dash ಬಂದು 1 ಆಗುತ್ತೆ. ನೋಡಿ x x ಕ್ಯಾನ್ಸಲ್ ಆಯ್ತು, 1 ಹಂಗೆ ಇದೆ, ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಅಂದ್ರೆ ಲಾಗ್ ಎಕ್ಸ್ ಬರುತ್ತೆ. ಸೊ ದಿಸ್ ಈಸ್ dy by dx. ಇಷ್ಟೇ ಆನ್ಸರ್. ನೋಡಿ ಏನು ತೊಂದರೆ ಇಲ್ಲ, ಫಾರ್ಮುಲಾ ಬರ್ಕೊಳ್ಳಿ, ಯು ಬರ್ಕೊಳ್ಳಿ, ಯು ಡ್ಯಾಶ್ ಕಂಡಿರಿ, ವಿ ಬರ್ಕೊಳ್ಳಿ, ವಿ ಡ್ಯಾಶ್ ಕಂಡಿರಿ, ಸಬ್ಸ್ಟಿಟ್ಯೂಟ್ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಸಾಕು, ಇಷ್ಟು ಮಾಡಿ. ಈಸಿ ಇದೆ ಅಲ್ವಾ? ತುಂಬಾ ಈಸಿಯಾಗಿ ಹೇಳ್ಕೊಡ್ತಾ ಇದೀನಲ್ವಾ? ಇವಾಗ ಕಷ್ಟ ಅನ್ಸಿದ್ರೆ ಈಸಿ ಆಗ್ತಾ ಇದೆಯಾ? ಎಸ್ ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ನೆಕ್ಸ್ಟ್ ಮಾಡಲ್ ಕ್ವಶನ್ ನಂಬರ್ 1. ಸಿಮಿಲರ್ಲಿ ಮಾಡಲ್ ಕ್ವಶನ್ ನಂಬರ್ 2 ಅಗೈನ್ ನೋಡಿ ಇಲ್ಲಿ ಎಕ್ಸ್ ಲಾಗ್ ಎಕ್ಸ್ ಬಂದಿದೆ, ಇದು ಒಂದೇ ಬಂದಿದೆ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಎಕ್ಸ್ ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಬಂದಿದೆ. ಸೊ ಕ್ವಶನ್ ನಂಬರ್ 10 y is equal to x ಇಂಟು ಇ ಟು ದ ಪವರ್ ಆಫ್ ಎಕ್ಸ್ ಬಂದಿದೆ. ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳಿ, ಇದನ್ನ u ಅನ್ಕೊಳ್ಳಿ, ಬೇಕಾದ್ರೆ ಬರ್ಕೊಳ್ಳಿ, ಇದನ್ನ u ಅನ್ಕೊಳ್ಳಿ, ಇದನ್ನ v ಅನ್ಕೊಳ್ಳಿ. u is equal to what? So u is equal to e to the power of x and u dash is equal to differentiation of e to the power of x is equal to e to the power of x. ಸಾರಿ, ಉಲ್ಟಾ ಬರ್ಕೊಂತ ನೋಡಿ. ಸೊ ಫಸ್ಟ್ u is equal to x ಬರುತ್ತೆ, u dash ಬಂದು x ಡಿಫ್ರೆನ್ಸಿಯೇಷನ್ ಬಂದು 1 ಬರುತ್ತೆ. ಸೊ v is equal to e to the power of x ಬರುತ್ತೆ, v dash is equal to again e to the power of x ಬರುತ್ತೆ. ಸೊ y is equal to uv ಅಂತಂದ್ರೆ u v dash plus v u dash ಬರುತ್ತೆ. ಸೊ dy by dx ಬಂದು ಏನ್ ಬರುತ್ತೆ, u ಅಂತಂದ್ರೇನು x, v dash ಅಂತಂದ್ರೇನು e to the power of x plus v ಅಂತಂದ್ರೇನು e to the power of x ಇಂಟು u dash ಅಂತಂದ್ರೇನು 1 ಬರುತ್ತೆ. ಸೊ ಇಷ್ಟು ಥಿಂಗ್. ಸೊ x ಇಂಟು e to the power of x ಅಂದ್ರೆ e to the power of x ಬರುತ್ತೆ, ಇಂಟು e to the power of x. ಇನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ e to the power of x ಕಾಮನ್ ತೆಗೆದ್ರೆ, ಅಲ್ಲ ಪ್ಲಸ್ ಬರುತ್ತಲ್ಲ ಇಲ್ಲಿ, ಓಕೆ, e to the power of x ಕಾಮನ್ ತೆಗೆದ್ರೆ x ಪ್ಲಸ್ 1 ಬರುತ್ತೆ. ಇದು dy by dx. ಇಲ್ಲ ಇಲ್ಲಿಗೆ ಬಿಡಬಹುದು, ಇಲ್ಲ ಫೈನಲ್ ಆಗಿ ಇದೊಂದು ಮಾಡಬಹುದು. ಎರಡಕ್ಕೂ ಆನ್ಸರ್ ಕೊಡ್ತಾರೆ, ಎರಡಕ್ಕೂ ಮಾರ್ಕ್ಸ್ ಕೊಡ್ತಾರೆ ನಿಮ್ಗೆ. ನೋಡಿ ಎಷ್ಟು ಸಿಂಪಲ್ ಆಗಿದೆ, ಸ್ಟೆಪ್ ಬೈ ಸ್ಟೆಪ್ ಬರ್ಕೊಳ್ಳಿ. ಫಸ್ಟ್ ಫಾರ್ಮುಲಾ ಬರ್ಕೊಳ್ಳಿ, ಯು ವಿ ಡ್ಯಾಶ್ ಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ, ನಾನು ಜಾಗ ಎಲ್ಲ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ, ನೀವು ಬೇಕಾದ್ರೆ ಪಕ್ಕದಲ್ಲೇ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ತೋರಿಸಿ ನೋಡಿ ಯಾವ ತರ ಅಂದ್ಬಿಟ್ಟು. ಸಿಮಿಲರ್ಲಿ ಮಾಡಲ್ ಕ್ವಶನ್ ನಂಬರ್ 2 ಇದು 3 ಹೋದ್ರೆ ನೋಡಿ, 3 ಹೋದ್ರೆ ಅಗೇನ್ e to the power of x ಕೇಳಿದಾನೆ. ಕ್ವಶನ್ ನಂಬರ್ 10 y is equal to e to the power of x log x ಇದೆ. ಓಕೆ, e to the power of x log x ಇದೆ. ಸೊ ಇದನ್ನ u ಅನ್ಕೊಳ್ಳಿ, ಇದನ್ನ v ಅನ್ಕೊಳ್ಳಿ. ಸೊ y is equal to uv, therefore y dash ಅಥವಾ dy by dx is equal to u v dash plus v u dash ಆಗುತ್ತೆ. ಸೊ ಇಲ್ಲಿ ಬರ್ಕೊಳ್ಳಿ, ಇಲ್ಲಿ ಪಕ್ಕದಲ್ಲಿ ಅಥವಾ ಇಲ್ಲೇ ಬಾಟಮ್ ಅಲ್ಲೇ ಬರ್ಕೊಳ್ಳಿ, ಏನು ಇಲ್ಲ. ಸೊ u ಎಷ್ಟು, u ಬಂದು e to the power of x, u dash ಬಂದು ಅಗೇನ್ e to the power of x ಆಗುತ್ತೆ, v ಬಂದು log x, v dash ಬಂದು 1 by x ಆಗುತ್ತೆ. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ, 1 ಸಬ್ಸ್ಟಿಟ್ಯೂಟ್ ಇನ್ 1,
therefore dy by dx is equal to u e to the power of x v dash ಬಂದು 1 by x plus v log x into u dash ಬಂದು e to the power of x. ಸೊ ಇಲ್ಲಿ ಎರಡು ಕಡೆ e to the power of x ಕಾಮನ್ ಇದೆ, e to the power of x ಕಾಮನ್ ತೆಗಿರಿ, 1 by x plus log x ಇದು ಬಂದು dy by dx ಆಗುತ್ತೆ. ಇಷ್ಟೇ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಇದನ್ನು ಬಾಕ್ಸ್ ಹಾಕಿ ಒಂದು. ಓಕೆ, ನೋಡಿ ಈ ತರ ಮಾಡ್ಬೋದು, ಇಲ್ಲ ಹಿಂಗೂ ಮಾಡ್ಬೋದು, ಸೈಡ್ ಅಲ್ಲಿ ಬರ್ಕೊಂಡು ಮಾಡ್ಬೋದು, ಇಲ್ಲ ಅಂತಂದ್ರೆ ಸ್ಟೆಪ್ ಬೈ ಸ್ಟೆಪ್ ಬೇಕಾದ್ರೆ ನೀವು ಹಿಂಗೂ ಬರ್ಕೊಂಡು ಮಾಡ್ಬೋದು. ತುಂಬಾ ಈಸಿ ಬರುತ್ತೆ, ಡೈರೆಕ್ಟ್ ಮಾಡೋದೇ ಬೇಕಾಗಿಲ್ಲ. ಯಾಕಂದ್ರೆ ನಿಮ್ ಡೈರೆಕ್ಟ್ ಅಷ್ಟು ಕೇಳಲ್ಲ ನಿಮಗೆ, ಸಪರೇಟ್ ಬರ್ಕೊಂಡು ಮಾಡಿ ತುಂಬಾ ಈಸಿ ಆಗುತ್ತೆ. ಫಸ್ಟ್ ಯು ಬರ್ಕೊಳ್ಳಿ, ಯು ಡ್ಯಾಶ್ ಬರ್ಕೊಳ್ಳಿ, ವಿ ಬರ್ಕೊಳ್ಳಿ, ವಿ ಡ್ಯಾಶ್ ಬರ್ಕೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡಿ, ಫೈನಲ್ ಆಗಿ ಆನ್ಸರ್ ಸಬ್ಸ್ಟಿಟ್ಯೂಟ್ ಮಾಡಿ, 3 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡಬಹುದು ನೀವು. ಒಂದು ಪ್ರಾಡಕ್ಟ್ ರೂಲ್ ಮೇಲೆ ಕೇಳ್ತಾನೆ. ಓಕೆ, ದಿಸ್ ಅಬೌಟ್ 2 ಮಾರ್ಕ್ಸ್ ಅಂಡ್ 3 ಮಾರ್ಕ್ಸ್ 1 ಮಾರ್ಕರ್ಸ್. ನೌ ವಿಲ್ ಗೋ ಫಾರ್ 5 ಮಾರ್ಕ್ಸ್. ನೋಡಿ 5 ಮಾರ್ಕರ್ಸ್ ಅಲ್ಲಿ ಕಾಂಪೋಸಿಟ್ ಅಥವಾ ಕ್ವಶನ್ ರೂಲ್ ಕೇಳ್ತಾನೆ ನಮ್ಗೆ ಇಲ್ಲಿ. ಸೊ 5 ಮಾರ್ಕ್ಸ್ ಎಷ್ಟು ಕೇಳ್ತಾನೆ ಅಂತಂದ್ರೆ ನೋಡಿ 2 ಕ್ವಶನ್ ಕೇಳ್ತಾ ಇದ್ದಾನೆ. ಸೊ 8 ಕ್ವಶನ್ ಕೇಳ್ತಾನೆ, 8ರಲ್ಲಿ 5 ಆನ್ಸರ್ ಮಾಡಬೇಕು. 2 ಇಲ್ಲಿ ಮಾಡಿರ್ತೀರಾ, 2 ಇಲ್ಲಿ ಮಾಡಿ, ಇನ್ನೊಂದು ಬೇಕಾಗಿರೋದು ಅದು ನೆಕ್ಸ್ಟ್ ಚಾಪ್ಟರ್ ಕವರ್ ಮಾಡ್ಕೊಡ್ತೀನಿ ನಾನು ನಿಮ್ಗೆ. ಸೊ 5 ಮಾರ್ಕರ್ಸ್ ಬಂದು ನೋಡಿ ಇಲ್ಲಿ ಬರುತ್ತೆ ನಿಮ್ಗೆ. ಇಲ್ಲಿ ಇದೆರಡು ಕ್ವಶನ್ ನಂಬರ್ ಯೂನಿಟ್ ನಂಬರ್ 1 ಬರುತ್ತೆ. ಸೊ ಇದು ಒಂದು ಯೂನಿಟ್ ನಂಬರ್ 2 ಬರುತ್ತೆ. ನೋಡಿ 2 ಕ್ವಶನ್ ಬರುತ್ತೆ ನಮ್ಗೆ ಇಲ್ಲಿ. ಸೊ ಒಂದು ಡೈರೆಕ್ಟ್ ಡಿಫ್ರೆನ್ಸಿಯೇಷನ್ ಕೇಳ್ತಾ ಇದ್ದಾನೆ, ಇಲ್ಲ ಕಾಂಪೋಸಿಟ್ ಕೇಳ್ತಾನೆ, ಇನ್ನೊಂದು ಬಂದು ಕೋಶೆಂಟ್ ರೂಲ್ ಕೇಳ್ತಾ ಇದ್ದಾನೆ ನಿಮ್ಗೆ ಇಲ್ಲಿ. ಓಕೆ, ಕೋಶೆಂಟ್ ರೂಲ್ ಅಷ್ಟೇ ಹೆಂಗ್ ಮಾಡಿದ್ರೆ ಸೇಮ್ ಥಿಂಗ್, ಸೇಮ್ ಪ್ರೊಸೀಜರ್ ಫಾಲೋ ಅಪ್ ಮಾಡಬಹುದು. ಸೊ ಫಸ್ಟ್ 19th ಕ್ವಶನ್ ತಗೋಣ. ಸೊ 19th ಕ್ವಶನ್ ತಗೊಂಡ್ರೆ ಏನ್ ಕೇಳಿದಾನೆ, y is equal to x cube plus sin x minus log x minus root x plus 5. ಎಲ್ಲ ಪ್ಲಸ್ ಮೈನಸ್ ಇದೆ, ಏನ್ ತಲೆ ಕೇಳಿಸ್ಕೊಳಂಗಿಲ್ಲ, ಡೈರೆಕ್ಟ್ ಆಗಿ ಮಾಡ್ಕೊಂಡೋಗಿ. ಸೊ ಫಸ್ಟ್ ಸ್ಟೆಪ್ ಬರ್ಕೊಬೇಕಿದಾನೆ, ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀಬೇಕು. ನಾನು ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ, ನೀವು ಹಂಗೆ ಬರೀಬೇಡಿ, ಫುಲ್ ಫಾರ್ಮ್ ಬರೀರಿ. ಸೊ dy by dx, x ಕ್ಯೂಬ್ 3x ಸ್ಕ್ವೇರ್, sin x cos x, log x 1 by x, root x 1 by 2 root x, 5 0. ನೋಡಿ ನಾನು ಹೆಂಗ್ ಬರುತ್ತೆ, ಫಾರ್ಮುಲಾಸ್ ಎಲ್ಲ ಫಿಂಗರ್ ಟಿಪ್ ಅಲ್ಲಿ ಇದೆ. ಫಾರ್ಮುಲಾ ಫಿಂಗರ್ ಟಿಪ್ ಅಲ್ಲಿ ಇತ್ತು ಅಂದ್ರೆ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಸಿಂಪ್ಲಿಫೈ ಮಾಡಿ, ಅಷ್ಟೇನೇ ಇಲ್ಲ. ಸೊ dy by dx is equal to 3x ಸ್ಕ್ವೇರ್ ಪ್ಲಸ್ ಕಾಸ್ ಎಕ್ಸ್ ಮೈನಸ್ 1 by x ಪ್ಲಸ್ 1 by 2 root x. ಅಷ್ಟೇ, ಇನ್ನೇನು ಇಲ್ಲ. 0 ಬಿಟ್ಬಿಡಿ, ಬಿಕಾಸ್ 5 is a ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಬಂದು 0 ಅಷ್ಟೇ, ಇನ್ನೇನು ಇಲ್ಲ. ತಲೆ ಕೆಡ್ಸ್ಕೊಂಡಂಗೆ. ಅರ್ಥ ಆಗ್ತಿದೆ ಅಲ್ವಾ? ಎಸ್, ಅರ್ಥ ಆಗ್ತಿದೆ ಸರ್. ಎಸ್, ನೀವು ಮಾಡ್ತಾ ತುಂಬಾ ಈಸಿಯಾಗಿ ಅರ್ಥ ಆಗ್ತಾ ಇದೆ ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಲೇಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ನೀವು ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ. ದ ವಿಡಿಯೋ ವಾಟ್ ಐ ಆಮ್ ಡೂಯಿಂಗ್ ಕ್ಯಾನ್ ಯು ಮೇಕ್ ಟು ಅಚೀವ್ ಪಾಸಿಂಗ್ ಮಾರ್ಕ್ಸ್ ಅಸ್ ವೆಲ್ ಆಸ್ ಸ್ಕೋರಿಂಗ್ ಮಾರ್ಕ್ಸ್. ಆ ಶೂರನ್ಸ್ ನಾನು ಕೊಡ್ತೀನಿ ನಾನು ನಿಮ್ಗೆ. ಸೊ ನೆಕ್ಸ್ಟ್ 19th ಕ್ವಶನ್ ಆಯ್ತು. 20th ಕ್ವಶನ್ ನೋಡೋಣ. 20th ಏನು ಅಂತಂದ್ರೆ ಸ್ವಲ್ಪ ಕಷ್ಟ ಇದೆ ಇಲ್ಲಿ. ಯಾಕೆಂದ್ರೆ ಕೋಶೆಂಟ್ ರೂಲ್ ಬಂತು. y is equal to 1 plus sin x divided by 1 minus sin x. ಓಕೆ, ಕೋಶೆಂಟ್ ರೂಲ್ ಬರುತ್ತೆ ಇಲ್ಲಿ. ಕೋಶೆಂಟ್ ರೂಲ್ ಅಂದ್ರೆ ಏನಪ್ಪ ಇಲ್ಲಿ ಏನು u by v ಬರುತ್ತೆ. y is equal to u by v ಬರುತ್ತೆ. ಡಿನಾಮಿನೇಟರ್ ಸ್ಕ್ವೇರ್, ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್ ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್. ನೋಡಿ ಫೈನಲ್ ಆಗಿ ಎಲ್ಲ ಇಷ್ಟ ಬೇಕಾಗಿರೋದಲ್ಲಿ. ನೋಡಿ ಏನಿದೆ, ಎಲ್ಲ ಅಗೇನ್ ಮತ್ತೆ ಯು ಬಿ ಡ್ಯಾಶ್ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಮಾಡೋದೇನು ಬೇಕಾಗಿಲ್ಲ, ನಾನು ಹೆಂಗ್ ಹೇಳ್ತೀನಿ ಹಂಗೆ ಮಾಡಿ, ಡೆಫಿನೆಟ್ಲಿ 5 ಮಾರ್ಕ್ಸ್ ಸಿಗುತ್ತೆ ನಿಮ್ಗೆ. ಸೊ ಯು ಬೈ ವಿ ಅಂತ ಅನ್ಕೊಳ್ಳಿ. ಸೊ ಇಷ್ಟುನು ಯು ಅನ್ಕೊಳ್ಳಿ, ಇಷ್ಟುನು ವಿ ಅನ್ಕೊಳ್ಳಿ. ಇವಾಗ ಮಾಡಿ, ವಾಟ್ ಈಸ್ ಯು? ಯು ಇಸ್ ಈಕ್ವಲ್ ಟು 1 ಪ್ಲಸ್ ಸೈನ್ ಎಕ್ಸ್. ಸೊ ಯು ಡ್ಯಾಶ್ ಏನಾಗುತ್ತೆ, ಕಾನ್ಸ್ಟೆಂಟ್ ಬಂದು 0 ಆಗುತ್ತೆ. ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ. ಸೊ ಯು ಡ್ಯಾಶ್ ಇಸ್ ಈಕ್ವಲ್ ಟು 0 ಪ್ಲಸ್ ಕಾಸ್ ಎಕ್ಸ್ ಅಂದ್ರೆ ಕಾಸ್ ಎಕ್ಸ್ ಬರುತ್ತೆ. ಇದು ಯು ಡ್ಯಾಶ್, ಇದು ಬಂದು ಯು. ಸಿಮಿಲರ್ಲಿ ವಿ ಬರ್ಕೊಳ್ಳಿ. ವಿ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಎಕ್ಸ್. ಸೊ ವಿ ಡ್ಯಾಶ್ ಇಸ್ ಈಕ್ವಲ್ ಟು 0 ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬರುತ್ತೆ. ಸೊ ವಿ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್. ನೋಡಿ ಇಷ್ಟು ಬರ್ಕೊಳ್ಳಿ ಸಾಕು. ಇದು ಬರ್ಕೊಳ್ಳಿ, ಇದನ್ನ ಬರಿಬೇಕು ನೀವು. ಬರೀಲಿಲ್ಲ ಮಾರ್ಕ್ಸ್ ಸಿಗಲ್ಲ, ಯಾಕಂದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀರಾ. ಫಾರ್ಮುಲಾ ಬರೆದು ಬರೀಬೇಕು, ಇಲ್ಲ ಡೈರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ. ಯು ಅಂದ್ರೆ ಏನು, 1 ಪ್ಲಸ್ ಸೈನ್ ಎಕ್ಸ್. ಯು ಡ್ಯಾಶ್ ಅಂದ್ರೆ ಕಾಸ್ ಎಕ್ಸ್. ವಿ ಅಂದ್ರೆ ಏನು, 1 ಮೈನಸ್ ಸೈನ್ ಎಕ್ಸ್. ವಿ ಡ್ಯಾಶ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್. ಸೊ ಏನ್ ಬಂದೆ, ಸೊ ಡಿ ವೈ ಬೈ ಡಿ ಎಕ್ಸ್ ಏನು, ಡಿನಾಮಿನೇಟರ್ ಸ್ಕ್ವೇರ್ ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್. ಸೊ ಡಿನಾಮಿನೇಟರ್ ಸ್ಕ್ವೇರ್ ಅಂದ್ರೆ ಏನು, 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ. ವಿ ಅಂದ್ರೆ ಏನು, ವಿ ಇಸ್ 1 ಮೈನಸ್ ಸೈನ್ ಎಕ್ಸ್.
1 ಮೈನಸ್ ಸೈನ್ ಎಕ್ಸ್ ಇಂಟು ಯು ಡ್ಯಾಶ್ ಬಂದು ಕಾಸ್ ಎಕ್ಸ್ ನೋಡಿ ಇಂಟು ಕಾಸ್ ಎಕ್ಸ್ ಬರುತ್ತೆ ಮೈನಸ್ ಯು ಅಂದ್ರೆ ಎಷ್ಟಪ್ಪ, ಸೊ ಯು ಅಂದ್ರೆ 1 ಪ್ಲಸ್ ಸೈನ್ ಎಕ್ಸ್, ಓಕೆ 1 ಪ್ಲಸ್ ಸೈನ್ ಎಕ್ಸ್ ಇಂಟು ವಿ ಡ್ಯಾಶ್ ಅಂದ್ರೆ ಎಷ್ಟಪ್ಪ, ವಿ ಡ್ಯಾಶ್ ಒಂದು ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕಾಗಿರೋದು, ಡಿನಾಮಿನೇಟರ್ ಹಂಗೆ ಬರ್ಕೊಬೇಕು, ಏನು ಮಾಡೋಕ್ಕಾಗಲ್ಲ, ಬರ್ಕೊಬೇಕು. 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ, ಎಕ್ಸ್ಪ್ಯಾಂಡ್ ಮಾಡಿದ್ರೆ ಕಾಸ್ ಎಕ್ಸ್ ಇಂಟು 1 ಕಾಸ್ ಎಕ್ಸ್ ಬರುತ್ತೆ, ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಮೈನಸ್ ಹಂಗೆ ಬರ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್ ಹಿಂಗ್ ಬರ್ಕೊಳ್ಳಿ ಇಲ್ಲಿ, ಓಕೆ. ಸೊ 1 ಇಂಟು ಕಾಸ್ ಎಕ್ಸ್ ಮೈನಸ್ ಹಂಗೆ ಇರಲಿ, 1 ಇಂಟು ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಬರುತ್ತೆ, ಇನ್ನ ಮೈನಸ್ ತೆಗ್ದಿಲ್ಲ ನಾನು, ಓಕೆ. ಸೊ ಏನಾಗುತ್ತೆ ಇದು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್, ಡಿನಾಮಿನೇಟರ್ ಅಲ್ಲೇ ಇದೆ. ಸೊ ಇದು ಕ್ಯಾನ್ಸಲ್ ಆಗುತ್ತೆ ನಿಮಗೆ ನೋಡಿ, ಸೇಮ್ ಪ್ಲಸ್ ಮೈನಸ್ ಇದೆ. ಸೊ ದಿಸ್ ಬಿಕಮ್ಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಬರುತ್ತೆ. ಸೊ ಫೈನಲ್ ಆಗಿ ಇವಾಗ 2 ಇಷ್ಟು ಹೋಗ್ಬಿಟ್ಟು ಏನಾಗಿದೆ 2 ಕಾಸ್ ಎಕ್ಸ್ ಆಗಿದೆ. ಸೊ ಆನ್ಸರ್ ಬರೀರಿ ಏನ್ ಬರುತ್ತೆ, ಸೊ dy ಬೈ dx ಇಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಹೋಲ್ ಡಿವೈಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್. ನೋಡಿ ಇಷ್ಟು ನಿಮಗೆ ಆನ್ಸರ್ ಬರ್ಬೇಕಾಗಿರೋದು ನೋಡಿ, ಇಲ್ಲಿ ಅರ್ಥ ಆಯ್ತಾ. ನೀವು ಡಿವೈಡ್ ಬೈ ಬರ್ಕೊಂಡು ಹೋಗ್ಲೇಬೇಕು, ನೀವು ಇಲ್ಲಿ ಇನ್ನೇನು ಬೇರೆ ಆಪ್ಷನ್ಸ್ ಇಲ್ಲ ನಿಮ್ಗೆ ಇಲ್ಲಿ, ಓಕೆ. ಡಿವೈಡ್ ಬೈ ಬರ್ಕೊಂಡು ಹೋಗ್ಲೇಬೇಕು, ಬೇಕಾದ್ರೆ ಬರಿತೀನಿ ನೋಡಿ ಇಲ್ಲಿ ನೋಡಿ, ಇದಕ್ಕೆ ಡಿನಾಮಿನೇಟರ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅವಾಗ ಇದು ಬರಲ್ಲ, dy ಬೈ dx ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಏನ್ ಬಂದಿದೆ, ಇಲ್ಲಿ ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಬರುತ್ತೆ, ಕಾಸ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಡಿವೈಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ, ದಟ್ ಈಸ್ ಈಕ್ವಲ್ ಟು 2 ಕಾಸ್ ಎಕ್ಸ್ ಹೋಲ್ ಡಿವೈಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಬರುತ್ತೆ, dy ಬೈ dx. ನೋಡಿ ಇಷ್ಟು 5 ಮಾರ್ಕ್ಸ್ ಸ್ವಲ್ಪ ಲೆಂತಿ ಬರುತ್ತೆ, ಪರ್ಟಿಕ್ಯುಲರ್ಲಿ ಕೋಶೆಂಟ್ ರೂಲ್ ನಾನು ಸ್ವಲ್ಪ ಡೀಟೇಲ್ ಆಗಿ ಮಾಡಿದೀನಿ ಅಷ್ಟೇ. ಕರೆಕ್ಟ್ ಆಗಿ ಮಾಡಿದ್ರೆ ನಾ ಒಂದು 5-6 ಸ್ಟೆಪ್ ಅಲ್ಲಿ ಬಂದ್ಬಿಡುತ್ತೆ. ನೀವು ಈ ತರ ಬರ್ಕೊಂಡು ಹೋಗ್ಬೇಕು, ಈ ಸ್ಟೆಪ್ಸ್ ಎಲ್ಲ ತೋರಿಸಬೇಕು. ಇಫ್ ಆರ್ ಅಪ್ಲೈಯಿಂಗ್ ಯು ಅಂಡ್ ವಿ, ಇಲ್ಲ ಡೈರೆಕ್ಟ್ ಆಗಿ ಮಾಡ್ಬೋದು, ಅದನ್ನ ಯೂಸ್ ಮಾಡ್ಕೊಂಡು ಮಾಡಿ, ಬೇಕಾದ್ರೆ ಡೈರೆಕ್ಟ್ ಆಗಿ ಒಂದು ಮಾಡಿ ತೋರಿಸ್ತೀನಿ ನಿಮ್ಗೆ. ಇಲ್ಲ ಈ ಸ್ಟೆಪ್ ಆದ್ರೆ ಈ ತರ, ಇಲ್ಲ ಡೈರೆಕ್ಟ್ ಆಗಾದ್ರೆ ಆ ತರ, ಯಾವ್ದು ಅಂತ ಪ್ರಿಫರ್ ಮಾಡಿ ಸರ್, ಯು ವಿ ಮೆಥಡ್ ಇಲ್ಲ ಡೈರೆಕ್ಟ್ ಮೆಥಡ್, ಓಕೆ ಕಮೆಂಟ್ ಮಾಡಿ ನೋಡೋಣ. ಸೊ ಕ್ವಶನ್ ಪೇಪರ್ 2 ಹೋಗೋಣ. ಕ್ವಶನ್ ಪೇಪರ್ 2 ಅಲ್ಲಿ ನೋಡಿ, ಫಸ್ಟ್ ಅಗೇನ್ 19th ಕ್ವಶನ್ ಬಂದು ಸೇಮ್ ಡೈರೆಕ್ಟ್ ಕೇಳಿದಾನೆ, ಏನು y is equal to x to the power of 4 plus tan x plus secant x minus root x plus 1 ಕೇಳಿದಾನೆ. ಸೊ dy by dx ಏನಪ್ಪಾ, ಡಿಫ್ರೆನ್ಶಿಯೇಟ್ ಸ್ಟೆಪ್ 1 ಬರೀಬೇಕು ಫಸ್ಟ್. ಸ್ಟೆಪ್ 1 ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x. ಸೊ dy by dx ಏನಾಗುತ್ತೆ 3x ಸ್ಕ್ವೇರ್ ಆಗುತ್ತೆ, tan x ಗೆ secant ಸ್ಕ್ವೇರ್ x ಆಗುತ್ತೆ, secant x ಗೆ secant x ಇಂಟು tan x ಆಗುತ್ತೆ, ಮೈನಸ್ ರೂಟ್ x ಗೆ 1/2 ರೂಟ್ x ಆಗುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ಬಂದು 0 ಆಗುತ್ತೆ. ಸೊ ಇದು ಒಟ್ಟಾಗುತ್ತೆ, ರಿಮೈನಿಂಗ್ ಎಲ್ಲ ಉಳ್ಕೊಳುತ್ತೆ. ಸೊ ಫೈನಲ್ ಆಗಿ ಆನ್ಸರ್ ಬಂದು 3x ಸ್ಕ್ವೇರ್ ಪ್ಲಸ್ secant ಸ್ಕ್ವೇರ್ x ಪ್ಲಸ್ secant x ಇಂಟು tan x ಪ್ಲಸ್ 1/2 ರೂಟ್ x. ಇನ್ನೇನಾದ್ರೂ ಸಿಂಪ್ಲಿಫೈ ಮಾಡಕ್ ಆಪ್ಷನ್ ಇದ್ರೆ ಮಾಡಿ, ಇಲ್ಲ ಡಿಫ್ರೆನ್ಸಿಯೇಷನ್ ಅಲ್ಲಿ ಅದೇ ಆನ್ಸರ್, ಅಷ್ಟೇನೇನು ಇಲ್ಲ. ನೋಡಿ ಇದು ಸಿಂಪಲ್, ಇದು 5 ಮಾರ್ಕ್ಸ್, ಯಾರಿಗುಂಟು ಯಾರಿಗಿಲ್ಲ ಇದು, ಓಕೆ 5 ಮಾರ್ಕ್ಸ್. ಒಂದ್ ಸ್ಟೆಪ್ ಒಂದ್ ಕಷ್ಟ, ಒಂದ್ ಸಿಂಪಲ್ ಕೊಡ್ತಾನೆ, ಇನ್ನೊಂದು ಕಷ್ಟ ಕೊಡ್ತಾನೆ, ರಿಪೀಟೆಡ್ ಆಗಿ ಮಾಡಿರ್ತೀರಾ ಇದನ್ನ. ಸೊ ಇಲ್ಲೂ ಅಷ್ಟೇ ನೋಡಿ, ಡೈರೆಕ್ಟ್ ಆಗಿ ಮಾಡ್ತೀನಿ ಇದನ್ನ, ಓಕೆ 20th ಕ್ವಶನ್ ಡೈರೆಕ್ಟ್ ಆಗಿ ಮಾಡ್ತೀನಿ. ಏನು y is equal to 1 plus x square divided by 1 minus x square. ಸೊ ಇವಾಗ ಇದನ್ನ ಯು ವಿ ಅನ್ಕೊಳ್ಳಿ, ಇದನ್ನ ಯು ಅನ್ಕೊಳ್ಳಿ, ಇದನ್ನ ವಿ ಅನ್ಕೊಳ್ಳಿ. ಏನು ಡಿನಾಮಿನೇಟರ್ ಸೈಡ್ ಬರ್ಕೊಂಡ್ಬಿಡಿ, ಡಿನಾಮಿನೇಟರ್ ಸ್ಕ್ವೇರ್ ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್, ಅಷ್ಟೇ ಇನ್ನೇನು ಇಲ್ಲ. ಸೊ ಫಸ್ಟ್ ಸ್ಟೆಪ್ ಬರಿಬೇಕು, ಸೆಕೆಂಡ್ ಸ್ಟೆಪ್ dy ಬೈ dx. ಸೊ ಡಿನಾಮಿನೇಟರ್ ಏನಪ್ಪಾ 1 ಮೈನಸ್ ಎಕ್ಸ್ ಸ್ಕ್ವೇರ್, ಅಲ್ಲಿ ಏನಿದೆ ಬರೀಬೇಕು ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ಡಿನಾಮಿನೇಟರ್ 1 ಮೈನಸ್ ಎಕ್ಸ್ ಸ್ಕ್ವೇರ್, ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್, ಇದು ಬರೀಬೇಕು ಅವಾಗ ಡಿಫ್ರೆನ್ಸಿಯೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ dx ಮೈನಸ್ ನ್ಯೂಮರೇಟರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ 1 ಮೈನಸ್ ಎಕ್ಸ್ ಸ್ಕ್ವೇರ್ dx. ನೋಡಿ ಈ ಸ್ಟೆಪ್ ತೋರಿಸ್ಬೇಕು ನೀವು ಅವಾಗ, ಓಕೆ.
ಸೊ ದಿಸ್ ಇಸ್ ಟು ಏನಾಗುತ್ತೆ ಮತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹಂಗೆ ಉಳಿಯುತ್ತೆ. ಸೊ ಒಂದು 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ 2x ಉಳಿಯುತ್ತೆ, ಮೈನಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಸೇಮ್ ಒಂದು 0 ಆಗುತ್ತೆ, ಎಕ್ಸ್ ಸ್ಕ್ವೇರ್ 2x ಆಗುತ್ತೆ. ಓಕೆ, 0 ಮೈನಸ್ 2x ಬರುತ್ತೆ. ಸೊ ಇದೇನಾಗುತ್ತೆ ಅಗೇನ್ dy by dx is equal to 1 minus x square whole square. ಸೊ ಇಲ್ಲಿ 1 minus x square into 2x ಬರುತ್ತೆ. 0 plus 2x ಅಂದ್ರೆ 1 minus x square into 0 plus 2x ಅಂದ್ರೆ 2x ಬರುತ್ತೆ. ಸೊ ಮೈನಸ್ 1 plus x square into minus 0 minus 2x ಅಂದ್ರೆ minus 2x ಬರುತ್ತೆ. ಸೊ 1 plus x square into minus 2x ಬರುತ್ತೆ. ಈ ಮೈನಸ್ ಇಷ್ಟಕ್ಕೂ ಅಪ್ಲೈ ಆಗ್ತಾ ಇದೆ, ಜ್ಞಾಪನ ಇರಲಿ, ಈ ಮೈನಸ್ ಇಷ್ಟಕ್ಕೂ ಅಪ್ಲೈ ಆಗ್ತಾ ಇದೆ. ಓಕೆ, ಸೊ ಈಗ ಎಕ್ಸ್ಪ್ಯಾಂಡ್ ಮಾಡಿ ಇವಾಗ. ಸೊ 1 into 2x minus 2x cube, x square into 2x and 2x cube ಆಗುತ್ತೆ, ಮೈನಸ್ ಹಂಗೆ ಬರ್ಕೊಳ್ಳಿ. ಸೊ ಸೇಮ್ ಮೈನಸ್ 2x ಇದನ್ನ ಮಲ್ಟಿಪ್ಲೈ ಮಾಡಿ, ಮೈನಸ್ 2x into 1 ಮೈನಸ್ 2x ಪ್ಲಸ್ ಇಂಟು ಮೈನಸ್ ಮೈನಸ್ 2x ಕ್ಯೂಬ್ ಹೋಲ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ಮಾಡಿದೆ, ಇಲ್ಲ ಹಂಗೆ ಲಾಸ್ಟ್ ಮೆಥಡ್ ಮಾಡ್ದಂಗೆ ನೀವು ಮಾಡಬಹುದು ಕನ್ಫ್ಯೂಷನ್ ಆದ್ರೆ. ಓಕೆ, ಸೊ 2x ಮೈನಸ್ 2x ಕ್ಯೂಬ್ ಮೈನಸ್ ಇಂಟು ಮೈನಸ್ ಪ್ಲಸ್ 2x ಮೈನಸ್ ಇಂಟು ಮೈನಸ್ ಪ್ಲಸ್ 2x ಕ್ಯೂಬ್ ಹೋಲ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೋಡಿ ಇದು ಕ್ಯಾನ್ಸಲ್ ಆಯ್ತು. 2x ಪ್ಲಸ್ 2x ಏನಾಗುತ್ತೆ, dy ಬೈ dx ಇಸ್ ಈಕ್ವಲ್ ಟು 4x ಆಗುತ್ತೆ ಹೋಲ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಬರುತ್ತೆ. ನೋಡಿ ಇಷ್ಟೇ ಆನ್ಸರ್. ಇದು ಕೋಶೆಂಟ್ ರೂಲ್ ಬಂದಾಗ ಮಾತ್ರ ಸ್ವಲ್ಪ ಲೆಂತಿ ಆಗುತ್ತೆ, ನೋಡ್ಕೊಂಡು ನೀವು ಆನ್ಸರ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸ್ಟೆಪ್ಸ್ ಅರ್ಥ ಆಗ್ತಿದ್ಯಾ? ಫಾಲೋ ಆಗ್ತಿದ್ಯಾ ಮಾಡ್ತಾ ಇರೋದು? ಎಸ್ ಸರ್ ಅಂದ್ರೆ ಒಂದು ಕಮೆಂಟ್ ಮಾಡಿ, ಎಸ್ ಸರ್ ಅಂದ್ಬಿಟ್ಟು ಸರ್ ಸೂಪರ್ ಆಗಿ ಮಾಡ್ತಾ ಇದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ, ನಂಗೂ ಖುಷಿ ಆಗುತ್ತೆ. ಸೊ ಮಾಡಲ್ ಕ್ವಶನ್ ಪೇಪರ್ 2 2 ಕ್ವಶನ್ ಸಾಲ್ವ್ ಮಾಡಿದ್ವಿ. ನಾವು ಇಲ್ಲಿ ಗೋ ಫಾರ್ ಮಾಡಲ್ ಕ್ವಶನ್ ಪೇಪರ್ 3. ಸೊ 3 ಅಲ್ಲಿ ನಿಮಗೆ ಪ್ರಾಡಕ್ಟ್ ರೂಲ್ ಕೇಳ್ಬಿಟ್ಟಿದ್ದಾನೆ. ಪ್ರಾಡಕ್ಟ್ ರೂಲ್ ಕೇಳ್ಬಿಟ್ರೆ ತುಂಬಾ ಈಸಿ ನಮಗೆ. ಓಕೆ, 19 ಕ್ವಶನ್ ಬರೆಯೋಣ ಇಲ್ಲಿ. ಸೊ 19 ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ 3 ಇದು ಇಲ್ಲಿದೆ ನೋಡಿ, ಮಾಡಲ್ ಕ್ವಶನ್ ಪೇಪರ್ 3 ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ y is equal to 2 into x cube plus e to the power of x plus 3 cos x plus log x minus 7 ಕೇಳಿದಾನೆ. ಮಾಡಿ ಸ್ಟೆಪ್ 1 ಡಿಫರೆನ್ಶಿಯೇಟ್ y with respect to x. ಸೊ therefore dy by dx ಡೈರೆಕ್ಟ್ ಆಗಿ ಬರ್ಕೊಳ್ಳಿ. 2 into x cube ಗೆ 3x ಸ್ಕ್ವೇರ್ ಬರುತ್ತೆ, e to the power of x ಗೆ e to the power of x ಬರುತ್ತೆ, cos x ಗೆ ಮೈನಸ್ sin x ಬಂತು. ಯಾಕೆ ಮೈನಸ್? ನೋಡಿ ಎಲ್ ಎಚ್ ಎಸ್ ಅಲ್ಲಿ ಕಾಸ್ ಇದೆ, ಆರ್ ಎಚ್ ಎಸ್ ಅಲ್ಲಿ ಮೈನಸ್ ಬರಬೇಕು. ಸಿ ಬಂತು ಎಲ್ ಎಚ್ ಎಸ್ ಅಲ್ಲಿ, ಆರ್ ಎಚ್ ಎಸ್ ಅಲ್ಲಿ ಮೈನಸ್ ಬರಬೇಕು. ಲಾಗ್ ಎಕ್ಸ್ ಗೆ 1 by x ಮೈನಸ್ ಕಾನ್ಸ್ಟೆಂಟ್ ಬಂದು 0 ಆಗುತ್ತೆ. ಸಿಂಪ್ಲಿಫೈ ಮಾಡಿ, ದಟ್ ಇಸ್ ದ ಆನ್ಸರ್. ನೋಡಿ ಡೈರೆಕ್ಟ್ ಒಂದು ಕೇಳ್ತಾ ಇದ್ದಾನೆ, 5 ಮಾರ್ಕ್ಸ್ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾನೆ, ಪ್ಲಸ್ ಮೈನಸ್ ಇರುತ್ತೆ, ಈಸಿಯಾಗಿ ಮಾಡ್ಬೋದು ಗುರು. 6x ಸ್ಕ್ವೇರ್ ಪ್ಲಸ್ e to the power of x ಪ್ಲಸ್ ಇಂಟು ಮೈನಸ್ ಮೈನಸ್ 3 sin x ಪ್ಲಸ್ 1 by x ಅಷ್ಟೇ, ಇನ್ನೇನು ಮಾಡಂಗಿಲ್ಲ. ಇಷ್ಟೇ ಆನ್ಸರ್. ಏನ್ ಬರುತ್ತೋ ಸಿಂಪ್ಲಿಫೈ ಮಾಡೋದು ಇಡೋದು. ನೋಡಿ 3 ಸ್ಟೆಪ್ಗೆ 4 ಸ್ಟೆಪ್ಗೆ 5 ಮಾರ್ಕ್ಸ್ ಸಿಗುತ್ತೆ. ಇನ್ನೇನ್ ಬೇಕು ನಿಮ್ಗೆ? ಇದಕ್ಕಿಂತ ಈಸಿ ಬೇಕಾ? ಇಷ್ಟು ಈಸಿ ಮಾಡಿಟ್ಟಿದ್ದ ನಿಮ್ಗೆ, ಅದನ್ನೇ ಹೇಳ್ತಾ ಇರೋದು. ಫೇಲ್ ಪಾಸ್ ಆಗೋದು ತುಂಬಾ ತುಂಬಾ ಈಸಿ ಇದೆ. ಇವ್ರು ಯಾಕೆ ಅಂತ ಅರ್ಥ ಆಗಲ್ಲ. ಯಾಕೆ ಅಂತಂದ್ರೆ ನಾನು ಏನ್ ಫಾರ್ಮುಲಾಸ್ ಬರ್ದೆ ಬಯಾಟ್ ಮಾಡಿರಲ್ಲ. ಫಾರ್ಮುಲಾಸ್ ಇಸ್ ದ ಹಾರ್ಟ್, ಫಾರ್ಮುಲಾಸ್ ಗಿವ್ಸ್ ದ ಮಾರ್ಕ್ಸ್, ಅಷ್ಟೇ ಹೇಳ್ತಾ ಇರೋದು. ಸೊ 20th ಕ್ವಶನ್ ಹೋಗೋಣ. 20th ಬಂದು ನೋಡಿ, ಇಲ್ಲೂ ಡೈರೆಕ್ಟ್ ಆಗಿ ಮಾಡ್ತೀನಿ. y is equal to x ಸ್ಕ್ವೇರ್ e to the power of x ಬಂದಿದೆ. ನೋಡಿ x ಸ್ಕ್ವೇರ್ e to the power of x ಬಂದಿದೆ. ಸೊ ಇದನ್ನ u ಅನ್ಕೊಳ್ಳಿ, ಇದನ್ನ v ಅನ್ಕೊಳ್ಳಿ. ಸೊ ಯು ವಿ y is equal to ಬೇಕಾದ್ರೆ ಬರ್ಕೊಳ್ಳಿ ಇಲ್ಲಿ, y is equal to u v. ಸೊ dy by dx ಏನ್ ಬರುತ್ತಪ್ಪ, u v ಡ್ಯಾಶ್ ಪ್ಲಸ್ v u ಡ್ಯಾಶ್ ಬರುತ್ತೆ. u v ಎರಡು ಸೇಮ್ ಬರೀತಾ ಇದೀನಿ, u v. ಓಕೆ, ಗೊತ್ತಾಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ನೀವು ಡೈರೆಕ್ಟ್ ಆಗಿ ಬರೆಯೋದಾದ್ರೆ ನೀವು ಹಿಂಗ್ ಬರೀಬೇಕು, ಏನು, dy by dx is equal to x square into differentiation of e to the power of x by dx plus e to the power of x into differentiation of x square dx. ನೀವು ಯು ವಿ ಮಾಡ್ಕೊಂಡಿದ್ದೀರಾ ಮಾಡಿದ್ರೆ ಈ ಸ್ಟೆಪ್ ತೋರಿಸ್ಬೇಕು ನೀವು ಇಲ್ಲಿ. ಸೊ ಎಕ್ಸ್ ಸ್ಕ್ವೇರ್ ಇಂಟು e to the power of x ಪ್ಲಸ್ e to the power of x into 2x. ಇದು ಸಿಂಪಲ್ ರೀ, ಇದು ಪ್ರಾಡಕ್ಟ್ ರೂಲ್ ಕೇಳಿದ್ರೆ ಅಂದ್ರೆ ಸಿಂಪಲ್. ಓಕೆ, ಸೊ ಎಕ್ಸ್ ಸ್ಕ್ವೇರ್ e to the power of x ಪ್ಲಸ್ e to the power 2x into e to the power of x, ಅಥವಾ e to the power of x ಕಾಮನ್ ತೆಗಿಬಹುದು, ಅದ್ ನೀವು ಮಾಡ್ಕೊಳ್ಳಿ. ಓಕೆ, ಇಷ್ಟೇ ಆನ್ಸರ್. ಇಲ್ಲ ಅಂದ್ರೆ ಅದನ್ನ ಕಾಮನ್ ತೆಗಿಬೇಕು ಅಂದ್ರೆ ನೋಡಿ, e to the power of x ಕಾಮನ್ ತೆಗಿರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಬರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಬರುತ್ತೆ. ಇಲ್ಲ ಅದು ಬರುತ್ತೆ, ಇಲ್ಲ ಇದು ಬರುತ್ತೆ. ಇದೊಂದು ಸ್ಟೆಪ್ ಮಾಡ್ಬೋದು. ಇದಾದ್ಮೇಲೆ ಈ ಸ್ಟೆಪ್ ಒಂದು ಮಾಡ್ಬೋದು, ಇದಾದ್ಮೇಲೆ ಈ ಸ್ಟೆಪ್ ಒಂದು ಮಾಡಿ. ಓಕೆ,
ಜಾಗ ಇರಲಿಲ್ಲ, ಅದಕ್ಕೆ ಅಲ್ಲಿ ಬರ್ದಿದ್ದೀನಿ. ಓಕೆ, ಸೊ ಇಷ್ಟು 5 ಮಾರ್ಕ್ಸ್ ಯಾರಿಗುಂಟು, ಯಾರಿಗಿಲ್ಲ. ಕಳ್ಕೊಂತೀರಾ? ಕರೆಕ್ಟ್ ಆಗಿ ಹೇಳಿ. ಇದೆಲ್ಲ ಶಾರ್ಟ್ಕಟ್ಸ್ ಮೆಥಡ್. ನೀವು DCT ಕೋಚಿಂಗ್ ಬಂದಾಗ ಫ್ಯೂಚರ್ ಅಲ್ಲಿ ನಿಮಗೆ ಚೇಂಜಸ್ ಆಗುತ್ತೆ, DCT ಪ್ಯಾಟರ್ನ್ ಚೇಂಜಸ್ ಆಗುತ್ತೆ. ಯಾಕಂದ್ರೆ ಇವಾಗ ಚೇಂಜಸ್ ಆಗಿದೆ ಸಿಲೆಬಸ್, ಸೊ ಆಟೋಮೆಟಿಕಲಿ ಚೇಂಜಸ್ ಆಗುತ್ತೆ. ಬಂದಾಗ ನಾನಿದ್ದೀನಿ, ತಲೆ ಕೆಡಿಸ್ಕೊಂಡ್ಬಿಡಿ, ND ಅಕಾಡೆಮಿ ಜಾಯ್ನ್ ಆಗಿ ಅಷ್ಟೇ. ಅದಕ್ಕೆ ಹೇಳಿರೋದು, ND ಅಕಾಡೆಮಿ ಮೋಟೋ ಏನು? ಬಿಲೀವರ್ಸ್, ಜಾಯ್ನರ್ಸ್, ಸಿ ದ ಚೇಂಜ್ ಅಷ್ಟೇ. ಸೊ ಇವಾಗ ಫೈನಲ್ ಆಗಿ ನಾವು 10 ಮಾರ್ಕರ್ಸ್ ಹೋಗೋಣ. ಉಳಿದಿರೋ ಒಂದೇ 10 ಮಾರ್ಕರ್ಸ್. MCQ ಆಯ್ತು, ಫಿಲ್ ದ ಬ್ಲಾಂಕ್ಸ್ ಆಯ್ತು, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್ ಎಲ್ಲ ಮುಗೀತು, ಹೊಡೆದ್ ಬಿಸಾಕಿದ್ವಿ. 10 ಮಾರ್ಕ್ಸ್ ಹೋಗೋಣ. 10 ಮಾರ್ಕ್ಸ್ ಅಲ್ಲಿ ಎಲ್ಲಾ ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಕೇಳ್ತಾನೆ, 5 ಕೇಳ್ತಾನೆ, 3 ಆನ್ಸರ್ ಮಾಡ್ಬೇಕು. ಆಲ್ರೆಡಿ 1 ಸಾಲ್ವ್ ಮಾಡ್ಕೊಟ್ಟಿದ್ದೀನಿ, 10 ಮಾರ್ಕ್. ಇಲ್ಲ 10 ಮಾರ್ಕ್ ಮಾಡಿದ್ರೆ 31 62 ಮಾರ್ಕ್ಸ್. ಪಾಸಿಂಗ್ ಬೇಕಾಗಿರೋದು 40 ಮಾರ್ಕ್ಸ್. ಇವೆರಡು ವಿಡಿಯೋ ನೋಡಿದ್ರೆ ಸಾಕು, ನಿಮ್ಗೆ ಕನ್ಫರ್ಮ್ ಪಾಸ್ ಆಗೋದಂತೂ ಗ್ಯಾರಂಟಿ. ಯಾಕಂದ್ರೆ ಕಂಪ್ಲೀಟ್ 3 ಮಾಡಲ್ ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿದ್ದೀನಿ. ಸೊ 26th ಕ್ವಶನ್ ಬರುತ್ತೆ ನಮ್ಗೆ ಇಲ್ಲಿ. 26th ಕ್ವಶನ್, 25th ಬಂದು ಯೂನಿಟ್ 1, 26th ಕ್ವಶನ್ ಬಂದು ಯೂನಿಟ್ 2. ನೋಡಿ, ಇದು ಯೂನಿಟ್ 3 ಬರುತ್ತೆ. ಅದು ನೆಕ್ಸ್ಟ್ ಮಾಡೋಣ ಅದನ್ನ. ಓಕೆ, ಸೊ ಏನ್ ಕೊಟ್ಟಿದ್ದಾನೆ? ಸೊ y is equal to show the two proof ಬರುತ್ತೆ ಇಲ್ಲಿ. 26th ಕ್ವಶನ್ ಇದು. 26th ಕ್ವಶನ್, y is equal to a cos mx plus b sin mx find d square y by dx square. ಅಂದ್ರೆ ಇದು ಸಕ್ಸೆಸಿವ್ ಡಿಫರೆನ್ಸಿಯೇಷನ್ ಬರುತ್ತೆ, d square y by dx square. So this is nothing but successive ಡಿಫ್ರೆನ್ಸಿಯೇಷನ್ ಅಷ್ಟೇ. ಅಟ್ x is equal to 0 ಕೇಳಿದಾನೆ, d square y by dx at x is equal to 0 ಕೇಳಿದಾನೆ. ಅಂದ್ರೆ x ವ್ಯಾಲ್ಯೂ 0 ಹಾಕಿ ಏನ್ ಬರುತ್ತೆ ನೋಡಿ ಅಂತ. ಏನಿಲ್ಲ, ಸಿಂಪಲ್ ಮಾಡ್ಕೊಂಡು ಹೋಗಿ. ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್ ಅಂದ್ರೆ ಏನಪ್ಪ? ಸೊ y ತಗೊಳ್ಳಿ, ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿ, dy by dx ಬರುತ್ತೆ. ಒನ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಇನ್ನೊಂದ್ಸರಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ d square y by dx square ಬರುತ್ತೆ ಅಷ್ಟೇ. ದಿಸ್ ಇಸ್ ಕಾಲ್ಡ್ ಆಸ್ ಸಕ್ಸೆಸಿವ್ ಡಿಫ್ರೆನ್ಸಿಯೇಷನ್. ಸೊ ಮಾಡಿ. ಸೊ y ತಗೊಂಡಿದ್ದೀನಿ, ಡಿಫ್ರೆನ್ಶಿಯೇಟ್ y ವಿತ್ ರೆಸ್ಪೆಕ್ಟ್ ಟು x, ಅವಾಗ ಇದೇನಾಗುತ್ತೆ? dy by dx ಆಗುತ್ತೆ. ಅಥವಾ ನಾನು ಏನ್ ಬರ್ಕೊಬಹುದು? ಅಥವಾ y1 ಅಂತ y ಡಾಶ್ ಅಂತ ಬರ್ಕೊಬಹುದು, ಅಥವಾ y1 ಅಂತ ಬರ್ಕೊಬಹುದು. ಎಲ್ಲ ಒಂದೇನೆ, ನೀವು ಯಾವ್ದು ಬೇಕೋ ಬರ್ಕೊಳ್ಳಿ. ಸೊ ಎ ಬಿ ಕಾನ್ಸ್ಟೆಂಟ್ ಬರುತ್ತೆ ನಮ್ಗಿಲ್ಲಿ. ಸೊ ಎ ಹಂಗೆ ಇಟ್ಕೊಳ್ಳಿ, ಇದನ್ನ 1 ಅನ್ಕೊಳ್ಳಿ. ಎ ಕಾಸ್ ಎಕ್ಸ್ ಗೆ ಮೈನಸ್ ಸೈನ್ ಎಂ ಎಕ್ಸ್ ಸ್ಟೆಪ್ ಮಾಡ್ಬಿಟ್ಟೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಎ ಈಚೆ ಎತ್ಕೊಂಡ್ಬಿಡಿ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಂ ಎಕ್ಸ್ ಡಿವೈಡ್ ಬೈ ಡಿ ಎಕ್ಸ್ ಪ್ಲಸ್ ಬಿ ಈಚೆ ಇಟ್ಕೊಳ್ಳಿ. ಬಿ ಈಚೆ ಇಟ್ಕೊಂಡ್ರೆ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಂ ಎಕ್ಸ್ ಹೋಲ್ ಡಿವೈಡ್ ಬೈ ಡಿ ಎಕ್ಸ್. ನೋಡಿ, ಈ ಸ್ಟೆಪ್ ತೋರಿಸ್ಬೇಕು. 10 ಮಾರ್ಕ್ಸ್ ಇದೆ, ಎಲ್ಲಾ ಸ್ಟೆಪ್ ತೋರಿಸ್ಬೇಕು. ನೀವು ಇಲ್ಲಿ ತೋರಿಸಿದ್ರೆ ಮಾರ್ಕ್ಸ್ ಸಿಗಲ್ಲ, 10 ಮಾರ್ಕ್ಸ್ ಸುಮ್ಮನೆ ಕೊಡಲ್ಲ, ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಬರ್ದೆ. ನೆಕ್ಸ್ಟ್ ಇವಾಗ dy by dx is equal to a ಹಂಗೆ ಇದೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಎಂ ಎಕ್ಸ್ ಅಂದ್ರೆ ಸೈನ್ ಮೈನಸ್ ಸೈನ್ ಎಂ ಎಕ್ಸ್ ಬರುತ್ತೆ. ಮೈನಸ್ ಯಾಕೆ ಬರುತ್ತೆ? LHS ಅಲ್ಲಿ ಸಿ ಇದೆ, ಅದಕ್ಕೆ ಮೈನಸ್ ಬರುತ್ತೆ. ಮೈನಸ್ ಸೈನ್ ಎಂ ಎಕ್ಸ್ ಇಂಟು, ಮತ್ತೆ ಇವಾಗ ಏನಾಗುತ್ತೆ ನೋಡಿ, ಎಕ್ಸ್ ಜಾಗದಲ್ಲಿ ಎಂ ಎಕ್ಸ್ ಇದೆ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಂ ಎಕ್ಸ್. ನೋಡಿ, ಈ ಸ್ಟೆಪ್ ತೋರಿಸ್ಬೇಕು ನೀವು. ಪ್ಲಸ್ ಬಿ ಇಂಟು ಸೈನ್ ಎಕ್ಸ್ ಕಾಸ್ ಎಂ ಎಕ್ಸ್ ಬರುತ್ತೆ, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಂ ಎಕ್ಸ್ ಡಿವೈಡ್ ಬೈ ಡಿ ಎಕ್ಸ್. ಇಷ್ಟು ನಿಮಗೆ ಎ ಅಂಡ್ ಬಿ. ನೋಡಿ, ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗ್ಬೇಕು, ಸ್ವಲ್ಪ ಲೆಂತಿ ಬರುತ್ತೆ ಇದು. ಸೊ ಇವಾಗ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ, ಏನ್ ಬರುತ್ತೆ? dy by dx is equal to, ನೋಡಿ ಇಲ್ಲೇನಿದೆ, ಇಲ್ಲೇನಿದೆ ಎ ಇಂಟು ಮೈನಸ್ ಸೈನ್ ಎಂ ಎಕ್ಸ್, ಇದೊಂದು ಟರ್ಮು, ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಂ ಎಕ್ಸ್ ಬಂದು ಎಂ ಕಾನ್ಸ್ಟೆಂಟ್ ಆಗತ್ತೆ, ಎಕ್ಸ್ 1 ಬರುತ್ತೆ, ಇಷ್ಟು 1 ಟರ್ಮು. ಸೊ ಪ್ಲಸ್, ನೋಡಿ ಪ್ಲಸ್ ಹಂಗೆ ಬರ್ಕೊಂಡಿದ್ದೀನಿ, ಬಿ ಇಂಟು ಕಾಸ್ ಎಂ ಎಕ್ಸ್, ಬಿ ಇಂಟು ಕಾಸ್ ಎಂ ಎಕ್ಸ್ ಬರ್ಕೊಂಡಿದ್ದೀನಿ, ಇಂಟು ಇಲ್ಲಿ ಏನ್ ಬರುತ್ತೆ? ಇಷ್ಟು ಒಂದೇ ಟರ್ಮ್. ಇಲ್ಲೇನ್ ಬರುತ್ತೆ ನೋಡಿ, ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಎಂ ಎಕ್ಸ್ ಬಂದು ಎಂ ಇಂಟು ಎಂ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದು 1 ಬರುತ್ತೆ, ಎಂ ಇಂಟು 1 ಬರುತ್ತೆ. ಇವಾಗ ಇದನ್ನ ಸಿಂಪ್ಲಿಫೈ ಮಾಡ್ಬೇಕು ನೀವು. ಓಕೆ, ನೋಡಿ ಸಿಂಪ್ಲಿಫೈ ಮಾಡಿ. ದಟ್ ಈಸ್ ಈಕ್ವಲ್ ಟು ಮೈನಸ್ ಎ ಸೈನ್ ಎಂ ಎಕ್ಸ್ ಬರ್ಕೊಬೋದಾ? ಮೈನಸ್ ಎ ಇಂಟು ಮೈನಸ್ ಎ ಸೈನ್ ಎಂ ಎಕ್ಸ್ ಇಂಟು ಎಂ ಅಂತ ಬರ್ಕೊಬಹುದು. ಓಕೆ, ಸೊ ಇದನ್ನ ಬೇಕಾದ್ರೆ ಹಿಂಗೆ ಬರ್ಕೊಳ್ಳಿ, ಕನ್ಫ್ಯೂಷನ್ ಆದ್ರೆ ಬರ್ಕೊಳ್ಳಿ. ಎ ಇಂಟು ಮೈನಸ್ ಎಂ ಸೈನ್ ಎಂ ಎಕ್ಸ್ ಅಂತ ಬರ್ಕೊಬಹುದು, ಪ್ಲಸ್ ಬಿ ಇಂಟು
ಎಂ ಕಾಸ್ ಎಂ ಎಕ್ಸ್ ಅಂತ ಬರ್ಕೊಬಹುದು. ಇವಾಗ ಮೈನಸ್ ಎ ಎಂ ಸೈನ್ ಎಂ ಎಕ್ಸ್ ಪ್ಲಸ್ ಬಿ ಎಂ ಕಾಸ್ ಎಂ ಎಕ್ಸ್. ಸೊ ಎರಡರಲ್ಲೂ ಏನ್ ಕಾಮನ್ ಫ್ಯಾಕ್ಟರ್ ಇದೆ? ಎಂ ಕಾಮನ್ ಫ್ಯಾಕ್ಟರ್ ಇದೆ. ನೋಡಿ ಇಲ್ಲಿ ಎಂ ಕಾಮನ್ ಫ್ಯಾಕ್ಟರ್ ಇದೆ ನಿಮ್ಗೆ. ಇಲ್ಲಿ ಎರಡರಲ್ಲೂ ಎಂ ಬಂದು ಕಾಮನ್ ಫ್ಯಾಕ್ಟರ್ ಇದೆ. ಕಾಮನ್ ಫ್ಯಾಕ್ಟರ್ ತೆಗೀರಿ ಈಚೆ. ಸೊ ಎಂ ಕಾಮನ್ ಫ್ಯಾಕ್ಟರ್ ತೆಗೆದ್ರೆ ಮೈನಸ್ ಎ ಸೈನ್ ಎಂ ಎಕ್ಸ್ ಪ್ಲಸ್ ಬಿ ಕಾಸ್ ಎಂ ಎಕ್ಸ್ ಬರುತ್ತೆ. ಸೊ ಇದನ್ನ ಒನ್ ಟೈಮ್ ಮಾಡಿರೋದು ನಾನು, ಇನ್ನೊಂದು ಟೈಮ್ ಮಾಡಿಲ್ಲ, ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಇದೀನಿ. ಸೊ ಇವಾಗ ಇನ್ನೊಂದು ಟೈಮ್ ಮಾಡ್ಬೇಕು. ಇದು ಒಂದು ಡಿ ವೈ ಬೈ ಡಿ ಎಕ್ಸ್, ನೀವು ಮಾಡ್ಬೇಕಾರದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇವಾಗ ಮತ್ತೆ ಮಾಡಿ ಎಂ ಹಂಗೆ ಇಟ್ಕೊಳ್ಳಿ. ಬೇಕಾದ್ರೆ ಇಲ್ಲಿ ರೀಪ್ಲೇಸ್ ಮಾಡ್ಕೊಬಹುದು ನೀವು. ಇಲ್ಲಿ ಎ ಕಾಸ್ ಎಂ ಎಕ್ಸ್ ಬರುತ್ತೆ. ಇಲ್ಲ ಬರಲ್ಲ. ಓಕೆ, ಇವು ಬರುತ್ತೆ ಇಲ್ಲಿ ಎಂ ಇಂಟು. ಇವಾಗ ಓಕೆ ಬೇಡ, ಇದು ಹಂಗೆ ಕಾಮನ್ ತೆಗೆಯೋದು ಬೇಡ, ಹಿಂಗೆ ಇರಲಿ. ಓಕೆ, ಇದು ಹಿಂಗೆ ಇರಲಿ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಇಕ್ವಲ್ ಟು, ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ. ಡಿಫ್ರೆನ್ಸಿಯೇಷನ್ ಆಫ್, ಇವಾಗ ಎ ಎಂ ಕಾನ್ಸ್ಟೆಂಟ್, ಇವೆರಡು ಕಾನ್ಸ್ಟೆಂಟ್, ಮೈನಸ್ ಎ ಎಂ ಈಚೆ ಬಂದ್ಬಿಡ್ತು. ಸೊ ಡಿಫ್ರೆನ್ಸಿಯೇಷನ್ ಆಫ್ ಅಗೇನ್ ಸೈನ್ ಎಂ ಎಕ್ಸ್ ಹೋಲ್ ಡಿವೈಡ್ ಬೈ ಡಿ ಎಕ್ಸ್ ಪ್ಲಸ್ ಬಿ ಎಂ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಂ ಎಕ್ಸ್ ಡಿವೈಡ್ ಬೈ ಡಿ ಎಕ್ಸ್ ಬರುತ್ತೆ. ಓಕೆ, ಸೊ ಇವಾಗ ಏನ್ ಮಾಡಿ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿ. ದಟ್ ಇಸ್ ಈಕ್ವಲ್ ಟು ಮೈನಸ್ ಎ ಎಂ. ಸೊ ಏನ್ ಮಾಡಿ ಇವಾಗ ಸೈನ್ಗೆ ಕಾಸ್ ಎಂ ಎಕ್ಸ್ ಇಂಟು ಎಂ ಬರುತ್ತೆ. ಇವಾಗ ಮತ್ತೆ ಬರೆಯೋದು ಬೇಕಾಗಿಲ್ಲ, ಯಾಕಂದ್ರೆ ಒಂದ್ಸಲಿ ಬರ್ದಿದ್ವಿ ಆಲ್ರೆಡಿ. ಸೊ ಕಾಸ್ ಎಂ ಎಕ್ಸ್ ಬರುತ್ತೆ, ಎಂ ಎಕ್ಸ್ ಡಿಫ್ರೆನ್ಶಿಯೇಟ್ ಬಂದು ಎಂ ಬರುತ್ತೆ, ಪ್ಲಸ್ ಬಿ ಎಂ ಇಂಟು ಕಾಸ್ಗೆ ಮೈನಸ್ ಸೈನ್ ಎಂ ಎಕ್ಸ್ ಬರುತ್ತೆ ಇಂಟು ಎಂ ಬರುತ್ತೆ. ಓಕೆ, ಸೊ ಇದು ಮತ್ತೆ ಸೆಕೆಂಡ್ ಟೈಮ್ ಡಿಫ್ರೆನ್ಸಿಯೇಷನ್. ಇಲ್ಲಿ ಬರ್ದಿನಲ್ಲ, ಈ ಮತ್ತೆ ಬರೆಯೋದು ಬೇಕಾಗಿಲ್ಲ, ಒಂದ್ಸಲಿ ತೋರಿಸಿದ್ರ ಸಾಕಾಗತ್ತೆ ಇಲ್ಲಿ. ಸೊ ಮೈನಸ್ ಎಂ ಎಕ್ಸ್ ಸೈನ್ ಎಂ ಎಕ್ಸ್ ಬರುತ್ತೆ. ಇವಾಗ ಡಿಫ್ರೆನ್ಶಿಯೇಟ್ ಮಾಡಿ ಇವಾಗ ಇಲ್ಲಿ. ಸೊ ಇವಾಗ ಏನ್ ಮಾಡಿ ಇಲ್ಲಿ, ಸೊ ಎಂ ಇಂಟು ಎಂ ಮೈನಸ್ ಎ ಎಂ ಸ್ಕ್ವೇರ್ ಕಾಸ್ ಎಂ ಎಕ್ಸ್ ಪ್ಲಸ್ ಹಂಗೆ ಬರ್ಕೊಳ್ಳಿ, ಪ್ಲಸ್ ಇಂಟು ಮೈನಸ್ ಇದೇನಾಗುತ್ತೆ ಅಗೇನ್ ಮೈನಸ್ ಆಗುತ್ತೆ, ಬಿ ಎಂ ಸ್ಕ್ವೇರ್ ಸೈನ್ ಎಂ ಎಕ್ಸ್ ಬರುತ್ತೆ. ಸೊ ಫೈನಲ್ ಆಗಿ ಇಲ್ಲಿ ಏನ್ ಬರುತ್ತೆ, ಇಲ್ಲಿ ಇದು ಬಂದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಇದು ಬಂದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ದಿಸ್ ಈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಏನ್ ಬರುತ್ತೆ ನಮ್ಗೆ ಇಲ್ಲಿ, ಏನ್ ಬಂತಿಲ್ಲಿ ಮೈನಸ್ ಎ ಎಂ ಸ್ಕ್ವೇರ್ ಸೈನ್ ಎಂ ಎಕ್ಸ್ ಅಲ್ಲ ಕಾಸ್ ಎಂ ಎಕ್ಸ್ ಮೈನಸ್ ಬಿ ಎಂ ಸ್ಕ್ವೇರ್ ಸೈನ್ ಎಂ ಎಕ್ಸ್ ಬಂತು. ನೋಡಿ ಇಲ್ಲಿ ಮೈನಸ್ ಬಿ ಎಂ ಸ್ಕ್ವೇರ್ ಸೈನ್ ಎಂ ಎಕ್ಸ್ ಬಂತು ನನಗೆ ಇಲ್ಲಿ. ಓಕೆ, ಸೊ ಇಲ್ಲಿ ನಾನು ಇವಾಗ ಏನ್ ಕಾಮನ್ ತೆಗಿಬಹುದು, ಮೈನಸ್ ಎಂ ಸ್ಕ್ವೇರ್ ಕಾಮನ್ ತೆಗಿಬೋದಾ? ಏನ್ ಬರುತ್ತೆ ಅವಾಗ, ಎ ಹಂಗೆ ಉಳ್ಕೊಳುತ್ತೆ, ಎ ಕಾಸ್ ಎಂ ಎಕ್ಸ್ ಮೈನಸ್ ಈಚೆ ಹೋಯ್ತು ಅಂದ್ರೆ ಪ್ಲಸ್ ಬಿ ಸೈನ್ ಎಂ ಎಕ್ಸ್ ಬರುತ್ತೆ, ಅಷ್ಟೇನೇನು ಇಲ್ಲ. ಸೊ ಇದು ಬಂದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ದಿಸ್ ಈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಇದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಇಷ್ಟು. ಇವಾಗ ಅವನು ಏನ್ ಕೇಳಿದಾನೆ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಇಕ್ವಲ್ ಟು 0 ಕೇಳಿದಾನೆ. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಇಕ್ವಲ್ ಟು 0 ಅಂದ್ರೆ ಎಕ್ಸ್ ಜಾಗದಲ್ಲಿ 0 ಹಾಕಿ ಅಂತ, ಮೈನಸ್ ಎಂ ಸ್ಕ್ವೇರ್ ಹಂಗೆ ಬರ್ಕೊಂಡು ಎ ಕಾಸ್ ಎಂ ಇಂಟು 0 ಪ್ಲಸ್ ಬಿ ಸೈನ್ ಎಂ ಇಂಟು 0 ದಟ್ ಇಸ್ ಇಕ್ವಲ್ ಟು ಮೈನಸ್ ಎಂ ಸ್ಕ್ವೇರ್ ಎ ಕಾಸ್ 0 ಪ್ಲಸ್ ಬಿ ಸೈನ್ 0 ಬರುತ್ತೆ. ಓಕೆ, ಕಾಸ್ 0 ಅಂದ್ರೆ 1 ಬರುತ್ತೆ, ಸೈನ್ 0 ಅಂದ್ರೆ ನೋಡಿ ಇಲ್ಲಿ ಸೈನ್ 0 ಇಸ್ ಇಕ್ವಲ್ ಟು 0, ಕಾಸ್ 0 ಇಸ್ ಇಕ್ವಲ್ ಟು 1. ಓಕೆ, ಉಲ್ಟಾ ಬರುತ್ತೆ. ಸೈನ್ 0 ಬಂದ್ರೆ ಕಾಸ್ 90 0 ಆಗುತ್ತೆ, ಕಾಸ್ 0 1 ಆಗುತ್ತೆ. ಇದೇನಾಗುತ್ತೆ, ದಿಸ್ ಬಿಕಮ್ಸ್ ಮೈನಸ್ ಎಂ ಸ್ಕ್ವೇರ್ ಇಂಟು ಎ ಇಂಟು 1 ಪ್ಲಸ್ ಬಿ ಇಂಟು 0 that is equal to minus m square into a plus 0 that is equal to minus am square. So therefore I can write d square y by dx square is equal to minus am square ಬರುತ್ತೆ. ಇಷ್ಟು ಆನ್ಸರ್ ಅಷ್ಟೇ. ಫೈನಲ್ ಆಗಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಇಕ್ವಲ್ ಟು 0 ಏನು ಬರುತ್ತೆ, ಮೈನಸ್ ಎ ಎಂ ಸ್ಕ್ವೇರ್ ಬರುತ್ತೆ. ದಿಸ್ ಇಸ್ ದ ಆನ್ಸರ್. ಓಕೆ,
ನೋಡಿ ಇಷ್ಟು ಸ್ಟೆಪ್ಸ್ ಇದೆ, ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು. 10 ಮಾರ್ಕ್ಸ್ ಸುಮ್ಮನೆ ಕೊಡಲ್ಲ ನಿಮಗೆ, ಸ್ವಲ್ಪ ಡೀಟೇಲ್ ಆಗಿ ಬರ್ದಿದ್ದೀನಿ. ಸೊ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಈ ಸ್ಟೆಪ್ ಅಂತೂ ಬರೀಬೇಕು, ಸೆಕೆಂಡ್ ಸ್ಟೆಪ್ಗೆ ಶಿಫ್ಟ್ ಮಾಡೋದೇನು ಬೇಕಾಗಲ್ಲ ನಿಮಗೆ. ಓಕೆ, 10 ಮಾರ್ಕ್ಸ್ ನೋಡಿ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದ್ರೆ ಲೆಂತಿ ಸ್ಟೆಪ್ಸ್ ಆಗುತ್ತೆ, ಬಟ್ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. 10 ಮಾರ್ಕ್ಸ್ ಸುಮ್ಮನೆ ಬರುತ್ತಾ? 10 ಮಾರ್ಕ್ಸ್ ಈಸಿಯಾಗಿ ಮಾಡ್ಬೋದು. ಅರ್ಥ ಆಯ್ತಾ? ಎನಿ ಡೌಟ್ಸ್? ಸೊ ಸೇಮ್ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಅಗೇನ್ ಸೇಮ್ ಕ್ವಶನ್ ಕೇಳಿದಾನೆ. ಅಗೇನ್ ಕಾಂಪೋಸಿಟ್ ಫಂಕ್ಷನ್ ಸೇಮ್ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇ ಟು ದ ಪವರ್ ಆಫ್ ಎಕ್ಸ್ ಕೇಳಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಫಸ್ಟ್ ಎಷ್ಟನೇ ಕ್ವಶನ್? 26ನೇ ಕ್ವಶನ್. y is equal to a into e to the power of mx plus b into e to the power of minus mx. ಸೊ ಇದನ್ನ ಮಾಡೋಣ ಇಲ್ಲಿ. ಸೊ ಸ್ಟೆಪ್ 1, ಡಿಫರೆನ್ಶಿಯೇಟ್ y with respect to x. dy by dx is equal to a into differentiation of e to the power of mx divided by dx plus b into differentiation of e to the power of minus mx divided by dx. That is equal to a into next step ಏನು ಬರುತ್ತೆ? That is equal to a into differentiation of e to the power of mx is equal to e to the power of mx into differentiation of mx divided by dx plus b into e to the power of minus mx into differentiation of minus mx by dx ಬರುತ್ತೆ. So that is equal to a into e to the power of mx into m into 1 ಬರುತ್ತೆ plus b into e to the power of minus mx minus m into 1 ಬರುತ್ತೆ. ಸೊ ಅದೇನಾಗುತ್ತೆ? a into m ಅಂದ್ರೆ am e to the power of mx ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ bm into e to the power of minus mx ಬರುತ್ತೆ. ಸೊ ಇದು ಒಂದು dy by dx, ಇದು ಸ್ಟೆಪ್ಸ್ ಬರಿಬೇಕಾಗಿರೋದು. ನೆಕ್ಸ್ಟ್ ಡಿ ಸ್ಕ್ವೇರ್ ವೈ dy by dx ಏನ್ ಬಂತು? dy by dx is equal to ಏನ್ ಬಂತಿಲ್ಲಿ? am e to the power of mx minus bm e to the power of minus mx ಬಂತು. ಇವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡ್ಬೋದು. ಸೊ am into e to the power of mx into m ಬರುತ್ತೆ ಮೈನಸ್ bm into e to the power of minus mx into minus m ಬರುತ್ತೆ. ಅವಲ್ಲೇ ಮಾಡ್ದಂಗೆ, ಬಿಕಾಸ್ mx m into 1 ಬರುತ್ತೆ. ಅವಾಗ ಏನಾಗುತ್ತೆ? am ಸ್ಕ್ವೇರ್ e to the power of mx ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ bm ಸ್ಕ್ವೇರ್ e to the power of ಮೈನಸ್ mx ಆಗುತ್ತೆ. ಸೊ ಇವಾಗ e to the power of ಡಿ ಸ್ಕ್ವೇರ್ ವೈ ಬೈ ಇವಾಗ ಕೇಳ್ತಾ ಇರೋದೇನು? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಕೇಳ್ತಾ ಇದ್ದಾನೆ. ಅವಾಗ ಇದೇನಾಗುತ್ತೆ? am ಸ್ಕ್ವೇರ್ ಹಂಗೆ ಬರುತ್ತೆ, e to the power of m into 0 ಬರುತ್ತೆ ಪ್ಲಸ್ bm ಸ್ಕ್ವೇರ್ ಹಂಗೆ ಬರುತ್ತೆ, e to the power of minus m into 0 ಬರುತ್ತೆ. That is equal to am square e to the power of 0 plus bm square into e to the power of minus 0 ಅಂದ್ರೆ 0 ನೇ ಬರೋದು. e to the power of 0 is equal to 1. ಓಕೆ, ಸೊ e to the power of 0 is equal to 1 ಬರುತ್ತೆ. ಸೊ ಏನಾಗುತ್ತೆ ಇದು? this becomes am square into 1. ಸೊ ಏನಾಗುತ್ತೆ ಇದು? e to the power of 0 is equal to 1 ಆದ್ರೆ ನಿಮಗೆ ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತಂದ್ರೆ ಇದೇನ್ ಬರುತ್ತೆ? am ಸ್ಕ್ವೇರ್ ಇಂಟು e to the power of 0 ಮೈನಸ್ bm ಸ್ಕ್ವೇರ್ ಇಂಟು e to the power of 0 ಆಗುತ್ತೆ. a ಇಂಟು m ಸ್ಕ್ವೇರ್ ಇಂಟು 1 ಮೈನಸ್ b ಇಂಟು m ಸ್ಕ್ವೇರ್ ಇಂಟು 1 ದಟ್ ಈಸ್ ಈಕ್ವಲ್ ಟು am ಸ್ಕ್ವೇರ್ ಮೈನಸ್ bm ಸ್ಕ್ವೇರ್ ಬರುತ್ತೆ. ಅಥವಾ m ಸ್ಕ್ವೇರ್ ಕಾಮನ್ ತೆಗೆದ್ರೆ a ಮೈನಸ್ b ಬರುತ್ತೆ. ದಿಸ್ ಈಸ್ ಡಿ ಸ್ಕ್ವೇರ್ ವೈ ಬೈ dx ಸ್ಕ್ವೇರ್ ಅಟ್ x is equal to 0. ಇಷ್ಟು 10 ಮಾರ್ಕ್ಸ್ ನಿಮಗೆ. ಓಕೆ, ಅರ್ಥ ಆಯ್ತು ಅನ್ಕೊಂತೀನಿ. ಸಾರಿ, ಇಲ್ಲಿ ಪ್ಲಸ್ ಇದೆ, ಎಲ್ಲ ಕಡೆ ಪ್ಲಸ್ ಬರ್ಕೊಬೇಕು, ಇಲ್ಲಿ ಪ್ಲಸ್ ಮೈನಸ್ ಬರ್ಕೊಂಡ್ಬಿಟ್ಟಿದ್ದೀನಿ a ಪ್ಲಸ್ ಬಿ. ಸೊ ಇಷ್ಟು ಸೊಲ್ಯೂಷನ್ ನಿಮಗೆ ಅರ್ಥ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಲೆಂತಿ ಬರುತ್ತೆ, 10 ಮಾರ್ಕ್ಸ್ ಸುಮ್ಮನೆ ಕೊಡಲ್ಲ. ಸೊ ಮಾಡಲ್ ಕ್ವೆಶ್ಚನ್ ಪೇಪರ್ 2. ಸೊ ಮಾಡಲ್ ಕ್ವೆಶ್ಚನ್ ಪೇಪರ್ 3 ನೋಡೋಣ. ಸೇಮ್ ಅದೇ ಇದು ಕೇಳಿದಾನೆ. y is equal to ಇವಾಗ 26 ಸ್ವಲ್ಪ ಡೈರೆಕ್ಟ್ ಆಗಿ ಮಾಡಿ ಟ್ರೈ ಮಾಡ್ತೀನಿ. 2 into e to the power of 3x plus 4 into e to the power of ಮೈನಸ್ 3x. ಇದು ಅಷ್ಟೇ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಕೇಳಿದಾನೆ. ನಾನು ಸ್ಟೆಪ್ ಸ್ಕಿಪ್ಸ್ ಮಾಡಿ ಡೈರೆಕ್ಟ್ ಆಗಿ ಬರೀಬಹುದು, ನಿಮ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಸ್ಟೆಪ್ ಡಿಫರೆನ್ಶಿಯೇಟ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು 2 ಕಾನ್ಸ್ಟೆಂಟ್ e to the power of 3x into differentiation of 3x plus 4 constant e to the power of minus 3x differentiation of minus 3x by dx. ಒಂದು ಸ್ಟೆಪ್ ಬರೀರಿ, ಏನು ಆಗಲ್ಲ. 2 into e to the power of 3x into 3 differentiation of 3x is 3 plus 4 into e to the power of minus 3x
ಡಿಫ್ರೆನ್ಸಿಯೇಷನ್ ಆಫ್ ಮೈನಸ್ 3x ಇಸ್ ಇಕ್ವಲ್ ಟು ಮೈನಸ್ 3. ಇದೇನಾಗುತ್ತೆ 3 2s 6 ಇಂಟು ಇ ಟು ದ ಪವರ್ ಆಫ್ 3x ಪ್ಲಸ್ ಪ್ಲಸ್ 4 ಇಂಟು 3 ಅಂದ್ರೆ ಮೈನಸ್ 12 ಆಗುತ್ತೆ, ಇ ಟು ದ ಪವರ್ ಆಫ್ ಮೈನಸ್ 3x ಬರುತ್ತೆ. ಸೊ ದಿಸ್ ಈಸ್ dy ಬೈ dx ಇಸ್ ಇಕ್ವಲ್ ಟು 6 ಇಂಟು ಇ ಟು ದ ಪವರ್ ಆಫ್ 3x ಮೈನಸ್ 12 ಇಂಟು ಇ ಟು ದ ಪವರ್ ಆಫ್ ಮೈನಸ್ 3x. ಇವಾಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಮಾಡಬೇಕು. ಸೊ ಡಿ ವೈ ಬೈ ಡಿ ಎಕ್ಸ್ ಏನು 6 ಇಂಟು ಇ ಟು ದ ಪವರ್ ಆಫ್ 3x ಮೈನಸ್ 12 ಇಂಟು ಇ ಟು ದ ಪವರ್ ಆಫ್ ಮೈನಸ್ 3x. ಸೊ 3x ಬಂದಿದೆ ಇಲ್ಲಿ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಇಕ್ವಲ್ ಟು 6 ಇಂಟು ಸೇಮ್ ಇ ಟು ದ ಪವರ್ ಆಫ್ 3x ಇಂಟು 3 ಬರುತ್ತೆ, ಮೈನಸ್ 12 ಇಂಟು ಇ ಟು ದ ಪವರ್ ಆಫ್ ಮೈನಸ್ 3x ಇಂಟು ಮೈನಸ್ 3 ಬರುತ್ತೆ. ಇವಾಗ ಬೇಕಾದ್ರೆ ಡೈರೆಕ್ಟ್ ಆಗಿ ಮಾಡಬಹುದು. ಅಗೇನ್ 6 3s are 18 into e to the power of 3x minus 12 3s are minus 36 into e to the power of minus 3x ಬರುತ್ತೆ. 18 into e to the power of 3x minus into minus plus 36 into e to the power of minus 3x ಬರುತ್ತೆ. ಇದು d square y by dx square at x is equal to 0 ಬಂದ್ರೆ ನನಗೇನು ಬರುತ್ತೆ ಅಂದ್ರೆ 18 into e to the power of 3 into 0 plus 36 into e to the power of minus 3 into 0 ಬರುತ್ತೆ. So this is nothing but 18 into e to the power of 0 plus 36 into e to the power of 0. As you know, e to the power of 0 is equal to 1. So d square y by dx square at x is equal to 0 is equal to 18 into 1 plus 36 into 1, that is equal to 18 plus 36, that is equal to 54. That is the answer. Okay. So d square y by dx square at x is equal to 0 ಬಂದು 54 ಬರುತ್ತೆ. So this is the ಫೈನಲ್ ಸೊಲ್ಯೂಷನ್. ಈ ತರ ಒಂದು ವ್ಯಾಲ್ಯೂ ಕೇಳಬಹುದು, ನಿಮಗೆ ಸ್ವಲ್ಪ ಲೆಂತಿ ಬರುತ್ತೆ, ಅದಕ್ಕೆ 10 ಮಾರ್ಕ್ಸ್. ಲೆಂತಿ ಬರುತ್ತಲ್ಲ, ಎಲ್ಲ ಬರೆದು ಸೊಲ್ಯೂಷನ್ ಮಾಡ್ಬೇಕಲ್ಲ, 10 ಮಾರ್ಕ್ಸ್ ಆಗುತ್ತೆ. ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಬರೀರಿ, ಏನು ಪ್ರಾಬ್ಲಮ್ ಇಲ್ಲ. 10 ಮಾರ್ಕ್ಸ್ ಕೊಡ್ಬೇಕಲ್ಲ, ಕೆಲವೊಬ್ರು ಕೊಡ್ತಾರೆ, ಕೆಲವೊಬ್ರು ಕೊಡಲ್ಲ. ಕೆಲವರು ಹೇಳ್ಕೊಟ್ಟಿರ್ತಾರೆ ಅಷ್ಟೇ ಬೇಕಾಗಿಲ್ಲ, ಡೈರೆಕ್ಟ್ ಆಗಿ ಬರಿಬೋದು ಅಂತ. ಬೇಡ, ಒಂದ್ ಮಾರ್ಕ್ಸ್ ಏನು ಬರ್ದಿಲ್ಲ ಅಂದ್ಬಿಟ್ಟು ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಡ, ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಬರ್ಕೊಂಡು ಹೋಗಿ, ಯಾಕಂದ್ರೆ ಸ್ಟೆಪ್ಸ್ಗೆಲ್ಲ ಮಾರ್ಕ್ಸ್ ಇರುತ್ತೆ. ಓಕೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡಿಫ್ರೆನ್ಸಿಯೇಷನ್ 31 ಮಾರ್ಕ್ಸ್ ಕವರ್ ಮಾಡ್ಕೊಟ್ಟಿದ್ದೀನಿ. ಆಲ್ 3 ಮಾಡಲ್ ಕ್ವೆಶ್ಚನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ, ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಅದೇ ತರ ND ಅಕಾಡೆಮಿಯಿಂದ ಎವ್ರಿ ಇಯರ್ DCT ಲಾಂಗ್ ಟರ್ಮ್ ಕೋಚಿಂಗ್, ಶಾರ್ಟ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮ ಸೀನಿಯರ್ಸ್ ಯಾರನ್ನ ಇದ್ರೆ ಅವ್ರಿಗೂ ರೆಫರ್ ಮಾಡಿ. ನೀವು ವೆಯ್ಟ್ ಮಾಡ್ತಾ ಇರಿ ಫಾರ್ ದ ಲಾಂಗ್ ಟರ್ಮ್. ಓಕೆ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಇಂದ ನೋಡಿ, ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲೂ ಶೇರ್ ಮಾಡಿ, ಆಮೇಲೆ ಸಪೋರ್ಟ್ ಮಾಡಿ. ಡೆಫಿನೆಟ್ಲಿ ತರ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಕೀಪ್ ವೇಟಿಂಗ್ ಫಾರ್ ದ ಥರ್ಡ್ ವಿಡಿಯೋ, ಪಾಸಿಂಗ್ ಪ್ಯಾಕೇಜ್ ವಿಡಿಯೋ 3. ಓಕೆ. ಇಲ್ಲಿಗೆ ಇದೆರಡು ವಿಡಿಯೋ ನೋಡಿದ್ರೆ ಪಾಸ್ ಆಗ್ತೀರಾ. ನಾನು ವಿಡಿಯೋ ಮಾಡ್ಕೊಡ್ತೀನಿ, ಡೋಂಟ್ ವರಿ. ಕೀಪ್ ವೇಟಿಂಗ್ ಫಾರ್ ದ ವಿಡಿಯೋ. ಸಪೋರ್ಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.